ओम नमः सिद्धेभ्यः ओम नमः सिद्धेभ्यः ओम नमः सिद्धेभ्यः। नमो अरिहन्तानं नमो सिद्धाणं नमो आयर्यानं नमो उवज्झायानं नमो लोये सौवसाहुनं। सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा सिद्धिर्भवतु मे सदा। नमोस्तु द्वादशां दिवनं नमोस्तु अजिष्णु नमोस्तु ಸದ್ಧರ್ಮ ಬಂಧುಗಳೇ, ಬೆಳಗ್ಗೆ ಸಮಯದಲ್ಲಿ 22 ಪ್ರಕಾರದ ಪರೀಕ್ಷೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಈ 22 ಪರೀಕ್ಷೆಗಳ ಬಗ್ಗೆ ಚರ್ಚೆ ಮಾಡ್ತಿರುವಾಗ ನಗ್ನ ಪರೀಕ್ಷೆ ನಿನ್ನೆ ದಿವಸ ಬಹಳ ಒಳ್ಳೆ ರೀತಿಯಿಂದ ಆಚಾರ್ಯ ಭಗವಂತರು ಕೊನೆಯದಾಗಿ ನಮಗೆ ನಗ್ನ ಪರೀಕ್ಷೆಗಳ ಬಗ್ಗೆ ಸುಂದರವಾಗಿ ಹೇಳಿದರು. ಇವತ್ತಿನ ದಿವಸ ಅದೇ ವಿಷಯಗಳನ್ನು ಮುಂದೆ ಇಟ್ಕೊಂಡು ಭಾವ ಸಂಗ್ರಹದಲ್ಲಿ ಆಚಾರ್ಯ ಭಗವಂತರು ಜಿನಕಲ್ಪಿ ಮುನಿಗಳು ಯಾವ ರೀತಿ ಇರ್ತಾರೆ ಅನ್ನುವಂಥ ವಿಷಯಗಳನ್ನು 120, 121, 122 ಹಾಗೂ 123 ಈ 4 ಗಾಥೆಗಳನ್ನು ತಗೊಂಡು ಜಿನಕಲ್ಪಿ ಮುನಿಗಳ ಬಗ್ಗೆ ವಿಷಯವನ್ನು ನಮಗೆ ತಿಳಿಸಿಕೊಡ್ತಿದ್ದಾರೆ. यदि जिनकल्पी महामुनियों के पैर में कांटा लग जाता है अथवा नेत्रों में धूली पड़ जाती है तो वे महामुनि अपने हाथ से न कांटा निकालते हैं और न अपने हाथ से नेत्रों से धूली निकालते हैं. यदि अन्य कोई दूसरा मनुष्य उस कांटे को व धूली को निकालता है तो वे चुप रहते हैं. ಜಿನಕಲ್ಪಿ ಮುನಿಗಳಂತಿರ್ತಾರ. ಆ ಜಿನಕಲ್ಪಿ ಮುನಿಗಳು ಏನಂತಂದರೆ, ನಡೆಯುವಾಗ ವಿಹಾರ ಮಾಡುವಾಗ ಕಾಲಲ್ಲಿ ಮುಳ್ಳು ಚುಚ್ಚುತ್ತಂದರೆ ಅಥವಾ ಕಣ್ಣಲ್ಲಿ ಧೂಳು ಹೋಯ್ತಂದರೆ ಅವ್ರು ತನ್ನ ಕೈಯಿಂದ ಅವ್ರು ತೆಗೆಯೋದಿಲ್ಲ. ಅದನ್ನು ಯಾರಾದರೂ ಬಂದು ಭಕ್ತರು ತೆಗಿತಾ ಇದ್ರಂದರೆ ಅದನ್ನು ಸುಮ್ಮನೆ ಕೂತ್ಕೊಂಡು ತೆಗೆಸ್ಕೊಳ್ತಾರೆ. ಅದು ತಾನಾಗಿ ತನ್ನ ಕೈಯಿಂದ ಸ್ವಂತಾಗಿ ಆ ಮುಳ್ಳು ತೆಗೆಯೋದು, ಕಣ್ಣಲ್ಲಿರುವಂಥ ಧೂಳು ತೆಗೆಯೋದು ಅದೆಲ್ಲ ಅವರು ಮಾಡುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಸಂಕಲ್ಪಗಳು, ವ್ರತಗಳು, ನಿಯಮಗಳು ಅವ್ರದ್ದು ಇದ್ರೂ ಕೂಡ ಸಹನೆ ಪರೀಕ್ಷೆ ಇರುತ್ತೆ ನೋಡ್ರಿ. ಹಿಂಸೆನಿಲ್ಲ, ಹಿಂಸೆ ಅಂತಲ್ಲ ಅಲ್ಲ, ಇದ್ರೂ ಸಹ ಅದನ್ನು ಸಹನೆ ಮಾಡ್ಕೊಳ್ತಿರ್ತಾರೆ. ಅದವರು ಅವರು ಜಿನಕಲ್ಪಿ ಮುನಿಗಳಂತಿರ್ತಾರಲ್ಲ, ಅವರು ಆ ಸ್ಥಾನದಲ್ಲಿ ಇರ್ತಾರೆ. ಅವರು ಬರುವಂಥ ಎಲ್ಲ ಪ್ರಕಾರದ ಕಷ್ಟಗಳನ್ನು ಅವರು ಸಹಿಸ್ಕೊಳ್ತಿರ್ತಾರೆ, ಬರುವಂಥ ಎಲ್ಲ ಪ್ರಕಾರದ ಪರೀಕ್ಷೆಗಳನ್ನು. ಈಗ ನಾನು ನೋಡಿದ್ದು ಜಿನಕಲ್ಪಿ ಮುನಿಗಳಲ್ಲಿ ಬರ್ತಾರಿಲ್ಲೋ ಗೊತ್ತಿಲ್ಲ ನನಗೆ, ಅದೇ ಹೇಳ್ತಾರೆ. ಈಗ ನಿನ್ನೆ ಹೇಳಿದ್ರಲ್ಲ ಜಿನಕಲ್ಪಿ ಮುನಿಗಳಂದ್ರೆ ಯಾರಂತ. ಒಂದು ನಾನು ನೋಡಿದ್ದು ಜಿನಕಲ್ಪಿಗಳಲ್ಲಿ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಅಷ್ಟು ನನಗೆ ಆ ಜ್ಞಾನ ನಮ್ಮ ಹತ್ರ ಇಲ್ಲ. ಆದರೆ ಕುಲರತ್ನ ಭೂಷಣ್ ಮಹಾರಾಜರಂತ ನಿಮ್ಗೆ ಕೇಳಿರ್ಬೋದು, ಹೆಸರು ಕೇಳಿರ್ಬೋದು, ನೋಡಿದಿರಲ್ಲೋ ಗೊತ್ತಿಲ್ಲ. ಸಮ್ಯ ಶಿಖರದಿಂದ ವಿಹಾರ ಮಾಡ್ಕೊತ ಬರ್ತಿದ್ರು, ವಾಪಸ್ ಬರ್ತಿದ್ರು. ವಾಪಸ್ ಬರುವಾಗ ದಾರಿಯಲ್ಲಿ ರೋಡ್ ಮೇಲೆ ಟೈರ್ಗಳು ರನ್ನಿಂಗ್ ಆಗ್ತಿರ್ತಾವೆ ಗಾಡಿಗಳದು. ಆ ಟೈರ್ಗಳಲ್ಲಿ ಸಣ್ಣ ತಂತಿ ಇರುತ್ತೆ, ಒಳಗಡೆ ಸಣ್ಣ ತಂತಿ ಇರುತ್ತೆ ಟೈರ್ಗಳಲ್ಲಿ. ಅದು ಟೈರ್ ಸೌದು ತಂತಿ ರೋಡ್ ಮೇಲೆ ಬಿದ್ದಿರ್ತಾವೆ, ಕಟ್ಟಾಗಿ ಬಿದ್ದಿರ್ತಾವ. ಅವರು ರೋಡ್ ಮೇಲೆ ನಡ್ಕೋಂತ ಬರುವಾಗ ಅವ್ರ ಕಾಲಲ್ಲಿ ಆ ತಂತಿ ಹೊಕ್ಕಿತ್ತದು. ರೋಡಲ್ಲಿ ಬರ್ತಾ ಇರುವಾಗ ಕಾಲಲ್ಲಿ ತಂತಿ ಹೊಕ್ಕಿತ್ತು. ಆ ತಂತಿ ಅವರು ಎಷ್ಟೋ ದಿವಸ ತನಕ ಅದು ಒಳಗಡೆ ನಿತ್ತದು, ಎಷ್ಟೋ ದಿವಸ ತನಕ ಅದು ಒಳಗಡೆ ನಿತ್ತು. ಯಾರೋ ಒಬ್ಬ ವೈಯಾವೃತ್ತಿ ಮಾಡ್ಲಿಕ್ಕಂತ ಹೋದ, ಕಾಲಿಗೆ ಎಣ್ಣೆ ಹಚ್ಚಲಿಕ್ಕೆ ಅಂತ ಹೋದ ಅಂಗಾಲಿಗೆ. ಆ ಕಾಲಿಗೆ ಅಂಗಾಲು ಹಚ್ಚಲಿಕ್ಕೆ ಹೋದಾಗ ಅವ್ನ ಕೈಗೆ ಚುಚ್ಚದು ತಂತಿ. ಆ ತಂತಿ ಚುಚ್ಚಿದಾಗ ಅವನು ಅದನ್ನ ಅವಾಗ ತೆಗೆದ. ಅಲ್ಲಿವರೆಗೆ ಮಹಾರಾಜರು ಅದು ಒಳಗಡೆ ನೋವು ಅದನ್ನ ಹಾಗೆ ಅನುಭವಿಸ್ತಿದ್ರು, ಅದನ್ನ ತೆಗಿಲಿಲ್ಲಾಗಿದ್ರು ಅವರು. ಸ್ವಲ್ಪ ಉದ್ದ ಇರ್ಬೋದು, ಅದು ಕೈಗೆಲ್ಲ ಕೈ ಎಣ್ಣೆ ತಿಕ್ಕುವಾಗ ಕೈಗೆ ತಾಗಿರ್ಬೋದು. ಅದು ಇದೇನು ಚುಚ್ತಾ ಇದೆ ಅಂತ ನೋಡ್ತಂದ್ರೆ ಅವಾಗ ತಂತಿ ಇತ್ತದು. ಆವಾಗ ಆ ತಂತಿ ಆ ಭಕ್ತನೇ ತೆಗೆದ, ಅಲ್ಲಿವರೆಗೆ ಮುನಿಗಳವ್ರದನ್ನ ಆ ತಂತಿ ತೆಗಿಲ್ಲ. ಅಂದರೆ ಈ ರೀತಿ ಸಹನ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇರೋರು ಅದನ್ನ ಸಹನೆ ಮಾಡ್ಕೊಳ್ತಿರ್ತಾರ ಅಂತ ತಿಳ್ಕೊಳ್ಬೇಕಿಲ್ಲಿ. चुप रहते हैं. कांटा लगने पर विषाद नहीं करते हैं
और निकल जाने पर हर्ष नहीं करते हैं. ಮುಳ್ಳು ಚುಚ್ಚಿದಾಗ ದುಃಖಿ ಆಗಲ್ಲ, ಅವರು ದುಃಖಿ ಆಗಲ್ಲ, ಮತ್ತೆ ಅದನ್ನ ತೆಗೆದಾಗ ಖುಷಿ ಆಗಲ್ಲ, ಅವರಿಗೆ ಹರ್ಷ ಆಗಲ್ಲ, ಅವರಿಗೆ ಸಮಾನ ಭಾವದಿಂದ ಇರ್ತಾರೆ ಅವರು. ಅವ್ರ ಗುಣಗಳನ್ನ ಹೇಳ್ತಾರೆ ನೋಡ್ರಿ ವೈಭವನಾಗಿ. ಇಲ್ಲಿ ಜಿನಕಲ್ಪಿ ಮುನಿಗಳಂದ್ರೆ ಯಾರು, ಅವ್ರ ಗುಣಗಳು ಏನಂತ ಹೇಳ್ತಿದ್ದಾರೆ ಇಲ್ಲಿ. कांटा लगने पर विषाद नहीं करते और निकल जाने पर हर्ष नहीं करते. वे दोनों अवस्था में समान वीतराग रहते. ಎರಡೂ ಅವಸ್ಥೆಯಲ್ಲಿ ಅವರು ಏನಿರ್ತಾರೆ, ಸಮಾನ वीतरागತೆಯಿಂದ ಇದ್ದು ಬಿಡ್ತಾರೆ. जब वर्षा ऋतु आती है और मुनियों का गमनागमन बंद हो जाता है, उस समय वे जिनकल्पी महामुनि 6 महीने तक निराहार रहते हैं. ವರ್ಷಾ ಯೋಗದಲ್ಲಿ ಮುನಿಗಳದು ಗಮನಾಗಮನ ಬಂದಾಗಿಬಿಡುತ್ತೆ. ಅಲ್ಲಿ ಜಿನ ಮುನಿಗಳದ್ದು ಏನಾಗುತ್ತೆ, ವಿಹಾರ ಆಗೋದೆಲ್ಲ ಏನಾಗುತ್ತೆ, ಬಂದಾಗಿಬಿಡುತ್ತೆ, ನಿಲ್ಲಿಸಿಬಿಡ್ತಾರೆ ಅವರು. ಉಸ್ ಸಮಯ, ಆ ಸಮಯದಲ್ಲಿ ಅವರು जिनकल्पी महामुनि 6 महीने तक निराहार रहते हैं और 6 महीने तक कायोसर्ग धारण कर किसी एक ही स्थान पर खड़े रहते हैं. 6 ತಿಂಗಳ ತನಕ ಅವ್ರು ಏನ್ ಮಾಡ್ತಾರ, ನಿರಾಹಾರ ಆಗಿರ್ತಾರ, ಮತ್ತು 6 ತಿಂಗಳ ತನಕ ಕಾಯೋಸರ್ಗ ಮುದ್ರೆಯನ್ನು ಧಾರಣೆ ಮಾಡಿಕೊಂಡು ಒಂದೇ ಸ್ಥಾನದಲ್ಲಿ ನಿಂತ್ಕೊಂಡಿರ್ತಾರೆ ಅವರು. ಇದು ಚತುರ್ಥ ಕಾಲದ ಅಪೇಕ್ಷೆ. ಈ ಪಂಚಮ ಕಾಲದಲ್ಲಿ ಎಲ್ಲ ಜಿನಕಲ್ಪಿ ಮುನಿಗಳು ಸಿಗುವುದಿಲ್ಲ ನಮ್ಗೆ ನೋಡ್ಲಿಕ್ಕೆ. और 6 महीने तक कायोसर्ग धारण कर किसी एक ही स्थान पर खड़े रहते हैं. उनका उत्तम सहनन होता है. ಅವ್ರ ಹತ್ರ ಸಹನನ ಯಾವ್ದಿರುತ್ತೆ ಅಂದ್ರೆ ಉತ್ತಮ ಸಹನನ ಇರುತ್ತೆ. ವಜ್ರ ಋಷಭ ನಾರಾಜ ಸಹನನ ಇರುತ್ತೆ ಅವ್ರ ಹತ್ರ. ಚತುರ್ಥ ಕಾಲದಲ್ಲಿ ದೀಕ್ಷೆ ತಗೊಂಡಿದ್ದ ಎಲ್ಲ ಮುನಿಗಳು ಮೋಕ್ಷಕ್ಕೆ ಹೋಗಿದ್ದಾರೆ. ದೀಕ್ಷಾ ತಗೊಂಡ್ರು ಎಲ್ಲ ಮುನಿಗಳು ಮೋಕ್ಷಕ್ಕೂ ಹೋಗಿಲ್ಲ, ಎಲ್ಲ ಮುನಿಗಳು ನರಕಕ್ಕೂ ಹೋಗಿಲ್ಲ. ಈ ಎಲ್ಲ ಕಡೆ ಚತುರ್ಪಗತಿ ಭ್ರಮಣ. ಒಂದು ತಿಳ್ಕೊಳ್ಳೋದಿಲ್ಲಿ, ಚತುರ್ಥ ಕಾಲದಲ್ಲಿ ತಗೊಳ್ಳುವಂಥ ದೀಕ್ಷಾ ತಗೊಳ್ಳುವಂಥವ್ರು ಎಲ್ಲರೂ ಮೋಕ್ಷಕ್ಕೆ ಹೋಗ್ತಾರೆ ಅಂತ ನಿಯಮ ಸಹ ಇಲ್ಲ. ಚತುರ್ಥ ಕಾಲದಲ್ಲಿ ಹೋಗುವಂಥವ್ರು ಎಲ್ಲರೂ ಮೋಕ್ಷಕ್ಕೆ ಹೋಗ್ತಾರೆ ದಿಗಂಬರ ಮುನಿಗಳು ಅಂತ ನಿಯಮ ಇಲ್ಲ. ಚತುರ್ಥ ಕಾಲದಲ್ಲಿ ದೀಕ್ಷಾ ತಗೊಂಡವ್ರು ಮುನಿಗಳು ಕೆಲವೊಂದು ಜನ ಮೋಕ್ಷಕ್ಕೆ ಹೋಗಿದ್ದಾರೆ. ಅದೇ ಭವದಿಂದ ತದ್ಭವ ಮೋಕ್ಷಗಾಮಿ ಜೀವಿಗಳು ಅಂತ ಹೇಳ್ತಾರೆ ಅವರಿಗೆ. ಅದೇ ಭವದಿಂದ ಮೋಕ್ಷಕ್ಕೆ ಹೋಗುವಂಥ ಜೀವಿಗಳು ಮೋಕ್ಷಕ್ಕೆ ಹೋಗಿದಾರ. ಇನ್ನು ಕೆಲವೊಬ್ಬರಿಗೆ ಭವಗಳು ಜಾಸ್ತಿ ಇರ್ತಾವ. ಅವರು ಸಂಸಾರದಲ್ಲಿ ಯಾವುದೇ ಗತಿಯಲ್ಲಿ ಹೋಗಬಹುದು. ಅದು ನರಗತಿಯಲ್ಲೂ ಇರಬಹುದು, ತ್ರಿಯಂಚ ಗತಿಯಲ್ಲೂ ಇರಬಹುದು, ದೇವಗತಿಯಲ್ಲೂ ಇರಬಹುದು, ಅಥವಾ ಮತ್ತೆ ಮನುಷ್ಯಗತಿಯಲ್ಲೂ ಇರಬಹುದು. ಮುಂದಿನ ಭವಗಳು ಇದಾವ ಅವರಿಗೆ ಆ ಜೀವಿಗಳು. ಆದರೆ ಅದೇ ಭವದಿಂದ ಮೋಕ್ಷಕ್ಕೆ ಹೋಗುವಂತ ಏನು ಜೀವಿಗಳಿರ್ತಾವ, ತದ್ಭವ ಮೋಕ್ಷಗಾಮಿ ಜೀವ ಅಂತ, ಆ ಜೀವಿಗಳು ಅದೇ ಭವದಿಂದ ಮೋಕ್ಷಕ್ಕೆ ಹೋಗ್ತಾವ. ದೀಕ್ಷಾ ತಗೊಳ್ಳೋರು ಚತುರ್ಥ ಕಾಲದಲ್ಲಿ ದಿಗಂಬರ ದೀಕ್ಷಾ ತಗೊಳ್ಳೋರು ಎಲ್ಲರೂ ಮೋಕ್ಷಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಮಾತು ತಪ್ಪಾಗುತ್ತೆ. ಅದು ಚತುರ್ಥಕಾಲ ಶುರುವಾದ ದೀಕ್ಷೆ ತಗೊಳ್ತಾರೆ, ಅವ್ರದ್ದು ಸಮಾಧಿ ಆದ ನಂತರ ಮತ್ತೆ ಅದೇ ಚತುರ್ಥಕಾಲದಲ್ಲೇ ಮೋಕ್ಷಕ್ಕೆ ಹೋಗ್ಬೋದು. ಚತುರ್ಥ ಕಾಲದಲ್ಲಿ ದೀಕ್ಷಾ ತಗೊಂಡು ಅವ್ರದ್ದು ಇನ್ನೂ ಭವಗಳಿದಾವ, ಅವ್ರು ಮತ್ತೆ ಅಲ್ಲಿ ಸಮಾಧಿ ಮಾಡ್ಕೊಂಡು ಮತ್ತೆ ಅದೇ ಚತುರ್ಥ ಕಾಲದಲ್ಲಿ ಜನ್ಮ ತಗೊಂಡು ಅಲ್ಲಿಂದನೇ ಮೋಕ್ಷಕ್ಕೆ ಹೋಗ್ಬೋದು. ಈಗ ಎಕ್ಸಾಂಪಲ್ಗೆ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಅದೆಲ್ಲರಿಗೂ ಪ್ರಸಿದ್ಧವಾದ ಉದಾಹರಣೆ ಅಂತ ಅದನ್ನೇ ಹೇಳೋದು ನಾವು ಜಾಸ್ತಿ. ಮಾರುಚಿ ಮುನಿಗಳು ಚತುರ್ಥ ಕಾಲದಲ್ಲಿ ದೀಕ್ಷಾ ತಗೊಂಡ್ರು. ಚತುರ್ಥ ಕಾಲದಲ್ಲಿ ಮಿಥ್ಯಾದೃಷ್ಟಿ ಆದರು. ಚತುರ್ಥ ಕಾಲದಲ್ಲಿ ಎಷ್ಟೋ ಭವಗಳು ಚತುರ್ಥ ಕಾಲದಲ್ಲಿ ಸುತ್ತಾಡಿದ್ರು. ಮತ್ತು ಚತುರ್ಥ ಕಾಲದಲ್ಲಿ ಕೊನೆಯದಾಗಿ ತೀರ್ಥಂಕರಾಗಿ ಮೋಕ್ಷಕ್ಕೆ ಹೋದರು. ಈ ರೀತಿ ಆಗಿದ್ದಿದ್ರೆ ಶಾಯಿಕ್ ಸಮಯ ದೃಷ್ಟಿ ಆದರೆ ಮಿಥ್ಯಾದೃಷ್ಟಿ ಆಗ್ತಿದ್ರು ಅವರು. ಶಾಯಿಕ್ ಸಮ್ಯಕ್ ದೃಷ್ಟಿ ಆಗ್ತಿದ್ರು ಅಂದ್ರೆ ಮಿಥ್ಯಾದೃಷ್ಟಿ ಯಾಕಾಗ್ತಿದ್ರು ಅವರು? ಸಾಧ್ಯನಿಲ್ಲ ಆ ರೀತಿ. जब वर्षा ऋतु आती है और मुनियों का गमनागमन बंद हो जाता है, उस समय वे जिनकल्पी महामुनि 6 महीने तक निराहार रहते हैं और 6 महीने तक कायोसर धारण कर किसी एक ही स्थान पर खड़े रहते हैं. उनका उत्तम सहनन होता है. और सहनन यादिरुत्ते, उत्तम सहनन इरुत्ते. अस्थि आदि सब वज्रमय होते हैं. अस्थि ಅಂದ್ರೆ ಏನು? ಮೂಳೆಗಳು. ಇವೆಲ್ಲ ಹೇಗಿರ್ತವೆ ಅಂದ್ರೆ ವಜ್ರಮಯ. ಅದಕ್ಕೆ ವಜ್ರ ಋಷಭ ನಾರಾಚ ಸಂವಹನ ಅಂತ ಹೇಳ್ತಾರೆ ಅವರಿಗೆ. ವಜ್ರಮಯ ಹೋತಿ है, इसलिए उनमें इतनी शक्ति होती है. ಅವ್ರಿಗೆ ಅದಕ್ಕೆ ಇಷ್ಟೆಲ್ಲ ಶಕ್ತಿ ಇರುತ್ತದೆ, ಸಹನೆ ಮಾಡುವಂತ ಶಕ್ತಿ ಇರುತ್ತೆ ಅವರಿಗೆ. वे जिनकल्पी महामुनिराज 11 अंग के पाटी होते हैं. ಆ ಜಿನಕಲ್ಪಿ ಮಹಾಮುನಿಗಳು 11 ಅಂಗದ ಜ್ಞಾನ ಅವರ ಹತ್ರ ಇರುತ್ತದೆ.
धर्म ध्यान व शुक्ल ध्यान में लीन रहते धर्म ಧ್ಯಾನದಲ್ಲಿ ಮತ್ತು ಶುಕ್ಲ ಧ್ಯಾನದಲ್ಲಿ ಕೂಡ ಅವರು ಲೀನರಾಗಿರ್ತಾರ ಸಮಸ್ತ ಕಷಾಯೋಂಕೆ ತ್ಯಾಗಿ ಹೋತೆ ಹೇ ಎಲ್ಲಾ ಪ್ರಕಾರದ ಕಷಾಯಗಳ ತ್ಯಾಗ ಇರ್ತಾವ್ರದು ಎಲ್ಲಾ ಪ್ರಕಾರದ ಕಷಾಯಗಳು ತ್ಯಾಗ ಮಾಡ್ಕೊಂಡಿರ್ತಾರ ಮೌನ ವ್ರತಕೋ ಧಾರಣ करने वाले होते हैं ಮೌನ ವ್ರತವನ್ನು ಧಾರಣೆ ಮಾಡಿಕೊಳ್ಳುವಂತವರು ಇರ್ತಾರ और पर्वत की गुफा कंदरों में रहते हैं पर्वतದ ಗುಫಾ ಮತ್ತು ಕಂದರಗಳಲ್ಲಿ ಹೋಗಿ ಅವರು ನಿವಾಸ ಮಾಡ್ತಿರ್ತಾರ वे जिनकल्पी महामुनि बाह्य अभ्यंतर समस्त परिग्रहों के त्यागी होते हैं ಆ ಜಿನಕಲ್ಪ ಮುನಿಗಳು ಬಾಹ್ಯ ಮತ್ತು ಅಭ್ಯಂತರ 24 ಪ್ರಕಾರದ ಪರಿಗ್ರಹಗಳಿಂದ ಅವರು ಸಂಪೂರ್ಣ ರೂಪದಿಂದ ತ್ಯಾಗಿರ್ತಾರೆ ಕಷಾಯಗಳ ತ್ಯಾಗಿ ಅಂದ್ರೆ ಅದೆಲ್ಲ ಬಂತಲ್ಲಿ ಇಲ್ಲಿ ಮೇಲೆ ಹೇಳಿದ್ರು ಸಮಸ್ತ ಕಷಾಯಗಳಿಂದ ರಹಿತರಾಗಿರ್ತಾರ ಅಂತಂದ್ರ ಪರಿಗ್ರಹದನ್ನ ಹೇಳೋದು ಅಗತ್ಯ ಇಲ್ಲ ಆಗಿತ್ತು ಯಾಕಂದ್ರೆ ಅಂತರಂಗ ಪರಿಗ್ರಹ ಕಷಾಯಗಳ ಬರ್ತವೆ ಇಲ್ಲಿ ಆ ಸಂಪೂರ್ಣ ಪರಿಗ್ರಹಗಳು 24 ಪ್ರಕಾರದ ಪರಿಗ್ರಹಗಳಿಂದ ಅವರು ಏನಿರ್ತಾರ ರಹಿತರಾಗಿರ್ತಾರ ಸ್ನೇಹ ರಹಿತ ಯಾವುದೇ ಪ್ರಕಾರದವರಿಗೆ ಸ್ನೇಹ ಕೂಡ ಇರುವುದಿಲ್ಲ ಪರಮ ವೀತರಾಗಿ ಹೋತೆ ಹೇ ಯಾರಿರ್ತಾರ ಸಂತೋಷನವರು ಪರಮ ವೀತರಾಗಿ ಆಗಿರ್ತಾರ ಅವ್ರ ಸಮಸ್ತ ಇಚ್ಛಾओं से ಸರ್ವತಾ ರಹಿತ रहते ಸಮಸ್ತ ಇಚ್ಛೆಗಳು ಕೂಡ ಅವರಿಗೆ ಯಾವುದೂ ಇರುವುದಿಲ್ಲ ಎಲ್ಲ ಇಚ್ಛೆಗಳಿಂದ ರಹಿತರಾಗಿರ್ತಾರ ಐಸೇ ವೇ ಯತೀಶ್ವರ ಮಹಾಮುನಿ ಅಂತಹ ಯತೀಶ್ವರರು ಅಂತಹ ಯತಿಗಳು ಮಹಾಮುನಿಗಳು ಭಗವಾನ್ ಜಿನೇಂದ್ರ ದೇವಕ್ಕೆ ಸಮಾನ ಭಗವಾನ್ ಜಿನೇಂದ್ರ ದೇವರಿಗೆ ಸಮಾನವಾಗಿ ಸದಾಕಾಲ ವಿಹಾರ करते रहते ಸದಾಕಾಲ ಅವರು ಏನು ಮಾಡ್ತಿರ್ತಾರೆ ವಿಹಾರ ಮಾಡ್ತಾ ಇರ್ತಾರೆ इसलिए वे जिनकल्पी मुनि कह जाते ಅವ್ರಿಗೆ ಅದಕ್ಕೆ ಜಿನಕಲ್ಪಿ ಮುನಿಗಳಂತ ಹೇಳಲಿಕ್ಕೆ ಆಗುತ್ತದೆ ಅಂತ ತಿಳ್ಕೊಳ್ಬೇಕು ಇಲ್ಲಿ अब स्थवीर कल्पी का स्वरूप कहते हैं इन स्थवीर कल्पिಗಳು ಸ್ಥವೀರ ಈಗ ಜನಕಲ್ಪಿ ಆಯಿತು ಇನ್ನು ಸ್ಥವೀರ ನಿನ್ನೆ ಏನಾಗಿತ್ತು ನಿನ್ನೆ ಹೇಳಿದ್ದು ಯಾವ ಮುನಿಗಳದಂತಂದ್ರ ಇನ್ನು ಸ್ಥವೀರ್ ಕಲ್ಪಿಗಳು ಸ್ಥವೀರ್ ಮುನಿಗಳು ಯಾವ ರೀತಿ ಇರ್ತಾರ ಅವ್ರ ಸ್ವರೂಪವನ್ನು ನಮಗಿಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರ ಸ್ಥವೀರ್ ಕಲ್ಪಿಗಳದು 127 128 129 130 131 124 125 126 ಹೀಗೆ 1 2 3 4 5 6 7 8 ಸೂತ್ರಗಳನ್ನು ತಗೊಂಡು ಆ ಸ್ಥವೀರ್ ಕಲ್ಪಿ ಮುನಿಗಳ ಬಗ್ಗೆ ಇಲ್ಲಿ ವಿಶ್ಲೇಷಣವಾಗಿ ನಮಗೆ ಹೇಳ್ತಾರ ये स्थवीर कल्पी मुनि 5 महाव्रतों को धारण करते हैं स्थवीर कल्पी मुनिಗಳು ಏನಂತಾರ 5 ಮಹಾವ್ರತಗಳನ್ನು ಧಾರಣೆ ಮಾಡಿಕೊಂಡಿರ್ತಾರ खड़े होकर आहार लेते हैं ಎದ್ದು ನಿಂತುಕೊಂಡು ಆಹಾರ ಮಾಡ್ತಿರ್ತಾರ दिन में एक बार आहार लेते ದಿವಸದಲ್ಲಿ ಒಂದೇ ಸರ್ತಿ ಅವರು ಆಹಾರ ತಗೊಳ್ತಿರ್ತಾರ कर पात्र में आहार लेते कर पात्रದಲ್ಲಿ ಅವರು ಆಹಾರ ತಗೊಳ್ತಿರ್ತಾರ तथा बिना याचना किए भक्ति पूर्वक जो समय पर दिया जाता है वही आहार ग्रहण करते हैं ಯಾವುದೇ ಪ್ರಕಾರದ ಯಾಚನೆ ಮಾಡದೆ ಅವರು ಭಕ್ತಿ ಪೂರ್ವಕ ಸಮಯಕ್ಕೆ ತಕ್ಕವಾಗಿ ಆ ಸಮಯಕ್ಕೆ ಬರಬೇಕಂತ ಸಮಯಕ್ಕೆ ಅವರು ಕೊಟ್ಟರಂದ್ರೆ ಆ ಆಹಾರವನ್ನು ಸೇವನೆ ಮಾಡ್ತಿರ್ತಾರ वे मुनिराज उभय तप में सदा लीन रहते हैं ಆ ಮುನಿಗಳು ಉಭಯ ತಪದಲ್ಲಿ ಸದಾ ಲೀನರಾಗಿರ್ತಾರ 6 आवश्यकों का प्रतिदिन पालन करते 6 आवश्यक ಕ್ರಿಯೆಗಳಿದಾವ ಆ आवश्यक ಕ್ರಿಯೆಗಳವರು ಪ್ರತಿದಿನ ಪಾಲನೆ ಮಾಡ್ತಿರ್ತಾರ पृथ्वी पर शयन केशलोचन करते हैं पृथ्वी ಮೇಲೆ ಶಯನ ಮಾಡ್ತಿರ್ತಾರ ಕೇಶಲೋಚನ ಮಾಡ್ತಿರ್ತಾರ और जिनेंद्र देव समान माने जाते जिनेंद्र देव समान ಅವರಿಗೆ ನಾವು ತಿಳ್ಕೊಳ್ಳಬೇಕು ಅಂತ ಹೇಳ್ತಾರೆ ಇಲ್ಲಿ इस दुष्म काल में शरीर के सहन बलवान नहीं है ಈ ಪಂಚಮ ಕಾಲದಲ್ಲಿ ಈ ಶರೀರದಲ್ಲಿ ದುಷ್ಮ ಕಾಲದಲ್ಲಿ ಈ ಪಂಚಮ ಕಾಲದಲ್ಲಿ ಪಾರ್ಶ್ವನಾಥನ ಏನಿಲ್ಲ ಶರೀರದಲ್ಲಿ ಶಕ್ತಿ ಇಲ್ಲ ಸಹನನೇ ಇಲ್ಲ बलवान ಇಲ್ಲ आद्रू सहा इसलिए वे मुनिराज किसी नगर गांव और किसी पूर में रहते हैं ಆ ಕಾರಣದಿಂದ ಅವರು ಸಹನನಿಲ್ಲ ಶಕ್ತಿ ಇಲ್ಲ ಬಲ ಇಲ್ಲ ಆ ಕಾರಣದಿಂದ ಆ ಮುನಿಗಳು ಈ ಪಂಚಮ ಕಾಲದಲ್ಲಿ ದುಷ್ಮ ಕಾಲದಲ್ಲಿ ಊರಿನಲ್ಲಿ ನಗರದಲ್ಲಿ ಮಂದಿರಗಳಲ್ಲಿ ಮಠದಲ್ಲಿ ಕ್ಷೇತ್ರಗಳಲ್ಲಿ ವಿರಾಜಮಾನಿರ್ತಾರ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಅಲ್ಲಿ रहते हैं अपने तपश्चरण के प्रभाव से स्थवीर कल्पी कहलाते और तपश्चरण कारणದಿಂದ ಅವ್ರ ಪ್ರಭಾವದಿಂದ ಅವ್ರನ್ನ ಸ್ಥವೀರ್ ಕಲ್ಪಿ ಅಂತ ಹೇಳಬಹುದು ಅಂತ ಹೇಳ್ತಾರೆ वे मुनि अपने उपकरण भी ऐसे रखते हैं जिनसे किसी प्रकार के चारित्र का भंग न होता हो तथा वे मुनि अपनी योग्यता के अनुसार किसी के द्वारा दिए हुए शास्त्र व पुस्तक भी ग्रहण करते हैं
ಇಲ್ಲೇನ್ ಹೇಳ್ತಾರ ಅಂತಂದ್ರ ಆ ಮುನಿಗಳು ತನ್ನ ಹತ್ರ ಇರುವಂತ ಉಪಕರಣಗಳು ಎಂತ ಇರ್ತಾವ ಅಂತಂದ್ರ ಆ ಉಪಕರಣಗಳಿಂದ ತನ್ನ ಚಾರಿತ್ರ ಭಂಗ ಆಗಬಾರದು, ಚಾರಿತ್ರದ ಏನಾಗಬಾರ್ದು, ನಾಶ ಆಗಬಾರದು, ಚಾರಿತ್ರದಲ್ಲಿ ಯಾವುದೇ ಪ್ರಕಾರ ಶಿಥಿಲತೆ ಬರಬಾರದು ಅನ್ನುವಂತ ಉಪಕರಣಗಳನ್ನ ಮಾತ್ರ ಅವರು ಇಟ್ಕೊಂಡಿರ್ತಾರ. ಅವರು ವೇ ಮುನಿ ಅಪ್ನಿ ಯೋಗ್ಯತಾಕ್ಕೆ ಅನುಸಾರ, ಆ ಮುನಿಗಳು ತನ್ನ ಯೋಗ್ಯತೆಗೆ ಅನುಸಾರವಾಗಿ ಕಿಸಿಕೆ ದ್ವಾರ ದಿಯೇ ಹುए ಯಾರಾದರೂ ಕೊಟ್ಟಿರುವಂತ ಶಾಸ್ತ್ರ ಮತ್ತು ಪುಸ್ತಕಗಳನ್ನ ಗ್ರಹಣ ಮಾಡ್ತಾ ಇರ್ತಾರೆ, ಗ್ರಹಣ करते हैं. इस पंचम काल में वे स्थविर कल्पी मुनि समुदाय रूप से विहार करते हैं. पंचम ಕಾಲದಲ್ಲಿ ಸ್ಥವಿರ್ ಮುನಿಗಳು, ಸ್ಥವಿರ್ ಕಲ್ಪಿ ಮುನಿಗಳು ಸಮುದಾಯ ರೂಪದಲ್ಲಿ ವಿಹಾರ ಮಾಡ್ತಿರ್ತಾರೆ, ಅಂದ್ರೆ ಸಂಘದಲ್ಲಿ ವಿಹಾರ ಮಾಡ್ತಿರ್ತಾರ ಅಂತ ತಿಳ್ಕೊಳ್ಬೇಕಿಲ್ಲಿ. अपनी शक्ति के अनुसार धर्म की प्रभावना करते हैं, ಶಕ್ತಿಗೆ ಅನುಸಾರವಾಗಿ ಧರ್ಮದ ಪ್ರಭಾವನೆ ಮಾಡ್ತಿರ್ತಾರ. ಭವ್ಯ ಜೀವೋं को धर्म का उपदेश देते हैं, ಭವ್ಯ ಜೀವಿಗಳಿಗೆ ಧರ್ಮದ ಉಪದೇಶ ಅವರು ಕೊಡ್ತಾ ಇರ್ತಾರ. अपनी शक्ति के अनुसार धर्म की प्रभावना करते हैं, भव्य जीवों को धर्म का उपदेश देते हैं तथा शिष्यों को ग्रहण कराते हैं, ಶಿಷ್ಯರನ್ನು ಗ್ರಹಣೆ ಮಾಡ್ಕೊಳ್ತಿರ್ತಾರ, ಉನ್ಕಾ ಪಾಲನ್ करते हैं, ಅವ್ರ ಪಾಲನೆ ಮಾಡ್ತಿರ್ತಾರ. ಯಹ ಕಾಲ್ ದುಷಮ್ ಕಾಲ್ ಹೈ, ಈ ಕಾಲ ಯಾವ್ದಿದೆ ಅದು ದುಷಮ್ ಅಂದ್ರೆ ಪಂಚಮ್ ಕಾಲ ಇರುತ್ತೆ ತಿಳ್ಕೊಳ್ಬೇಕಿಲ್ಲಿ. इस काल में शरीर के सहरण अत्यंत नीच, ಈ ಪಂಚಮ ಕಾಲದಲ್ಲಿ ಶರೀರಕ್ಕೆ ಸಹರಣ ಏನಿದೆ ಅತ್ಯಂತ ನೀಚ ಅಂದ್ರೆ ಅತ್ಯಂತ ಕೆಳಗಡೆ ಮಟ್ಟದ ಸಹರಣ ಇರುತ್ತದೆ. और मन अत्यंत चपल चंचल रहता है, ಈ ಮನಸ್ಸು ಹೇಗಿರುತ್ತೆ ಅಂದ್ರೆ ಅತ್ಯಂತ ಚಪಲವಾಗಿರುತ್ತದೆ ಮತ್ತು ಚಂಚಲವಾಗಿರುತ್ತದೆ. ಈ ಪಂಚಮ ಕಾಲದಲ್ಲಿ ಮನಸ್ಸು चंचल रहता है. तथापि धीर वीर पुरुष महाव्रतों का भार धारण करने में अत्यंत उत्साहित रहते हैं. ಆದರೂ ಸಹ ಧೀರ ವೀರ ಪುರುಷರು ಮಹಾವ್ರತ ಧಾರಣೆ ಮಾಡಿಕೊಳ್ಳೋಕ್ಕೋಸ್ಕರ ಅತ್ಯಂತ ಉತ್ಸಾಹಿತರಾಗಿರ್ತಾರ. ಯಾರು? ವೈರಾಗಿಗಳು. ಯಾರಿಗೆ ವೈರಾಗ್ಯ ದೃಢವಾಗಿರುತ್ತೆ ಅಂತ ಧೀರ ವೀರ ಪುರುಷರು ಏನ್ ಮಾಡ್ತಿರತ್ತಂದ್ರ ಇಂಥ ಪಂಚಮ ಕಾಲದಲ್ಲಿ ಶಕ್ತಿ ಇಲ್ಲ, ಸಹನ ಇಲ್ಲ, ಬಲ ಇಲ್ಲ, ಆದರೂ ಸಹ ದೀಕ್ಷಾ ತಗೊಳ್ತಿರ್ತಾರ. ಅದರ ಜೊತೆಗೆ ಈ ಮನಸ್ಸು ಏನಿದೆ ಬಹಳ ಚಪಲವಾಗಿದೆ, ಚಂಚಲವಾಗಿದೆ, ಇದ್ರೂ ಸಹ ಅಂತ ಧೀರ ವೀರ ಪುರುಷರು ಏನ್ ಮಾಡ್ತಿರ್ತಾರ ದಿಗಂಬರ ದೀಕ್ಷೆ ಧಾರಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತಾರ, ದೀಕ್ಷೆ ಧಾರಣೆ ಮಾಡ್ಕೊಳ್ತಿರ್ತಾರ. ಅತ್ಯಂತ ಉತ್ಸಾಹಿತರಾಗಿರ್ತಾರ ಅಂತ ತಿಳ್ಕೊಳ್ಬೇಕಿಲ್ಲಿ. यह भी एक आश्चर्य की बात है, ಇದು ಕೂಡ ಒಂದು ಆಶ್ಚರ್ಯದ ಮಾತಿದೆ ಅಲ್ಲಿ ಅಂತ ಹೇಳ್ತಾರೆ ಇಲ್ಲಿ. ಯಾಕಂದ್ರೆ ಇಂಥ ಪಂಚಮ ಕಾಲದಲ್ಲಿ ಎಲ್ಲಾ ಪ್ರಕಾರದ ಸುಖ ಸೌಲಭ್ಯಗಳು ನಮ್ಮ ಹತ್ರ ಒದಗಿಸಿದ್ರು ಕೂಡ ಅದನ್ನ ತ್ಯಾಗ ಮಾಡಿ ಅದರಿಂದ ರಹಿತರಾಗಿ ಈ ಪಂಚಮ ಕಾಲದಲ್ಲಿ ಏನಿಲ್ಲ ಹೇಳಿ ಎಲ್ಲ ಇದೆ. ಈ ದುಷಮ ಕಾಲದಲ್ಲಿ ನಿಮಗೆ ಏನ್ ಸಿಗಲ್ಲ ಹೇಳಿ, ಎಲ್ಲಾ ಸಿಗತ್ತೆ, ಏನ್ ಬೇಕಾದೆಲ್ಲ ಸಿಗತ್ತೆ ಅಂತ ಎಲ್ಲಾ ಇದ್ರೂ ಸಹ, ಎಲ್ಲಾ ಪ್ರಕಾರದ ಸುಖ ಸೌಲಭ್ಯಗಳು ಇದ್ರೂ ಸಹ, ಎಲ್ಲಾ ಪ್ರಕಾರದ ಫ್ಯಾಷನಬಲ್ ಜೀವನ ಇದ್ರೂ ಸಹ ಅದನ್ನ ತ್ಯಾಗ ಮಾಡಿ ಎಂತೆಂಥ ಮುನಿಗಳು, ಎಂತೆಂಥ ಯುವಕರು, ಎಂತೆಂಥ ಬಾಲ್ಯ ಅವಸ್ಥೆಯಲ್ಲಿ, ಯುವ ಅವಸ್ಥೆಯಲ್ಲಿ ದೀಕ್ಷಾ ತಗೊಂಡು ಎಲ್ಲವನ್ನೂ ತ್ಯಾಗ ಮಾಡಿ ಯಥಾವತ್ ಸ್ವರೂಪವನ್ನು ಧಾರಣೆ ಮಾಡಿಕೊಂಡು ಉತ್ಸಾಹಪೂರ್ವಕ ಸಾಧನೆಗಳನ್ನ ಎಷ್ಟೋ ಮುನಿಗಳು ಇವಾಗ ಮಾಡ್ತಾ ಇದ್ದಾರೆ. ಆಚಾರ್ಯ ವಿದ್ಯಾಸಾಗರ ಮಹಾರಾಜ ಸಂಘ ಇರಲಿ, ಆಚಾರ್ಯ ವಿರಾಗ್ ಸಾಗರ್ ಮಹಾರಾಜ ಸಂಘ ಇರಲಿ, ಆಚಾರ್ಯ ವಿಶುದ್ಧ ಸಾಗರ ಮಹಾರಾಜ ಸಂಘ ಇರಲಿ, ಅನೇಕ ಅಂತ ದೊಡ್ಡ ದೊಡ್ಡ ಮಹಾರಾಜರ ಆಚಾರ್ಯರ ಸಂಘಗಳಲ್ಲಿ ಯುವಕರು ಯುವತಿಯರು ಇಂಥ ಭೋಗ ವಿಲಾಸದ ಕಾಲದಲ್ಲಿ ಇದ್ರೂ ಸಹ ಅತ್ಯಂತ ಉತ್ಸಾಹಪೂರ್ವಕ ಏನ್ರಿ ಅತ್ಯಂತ ಉತ್ಸಾಹಪೂರ್ವಕ ದಿಗಂಬರ ದೀಕ್ಷೆ, ಆರಿಕಾ ದೀಕ್ಷೆ ಆದಿ ದೀಕ್ಷೆಗಳನ್ನು ತಗೊಂಡು ಈ ಮೋಕ್ಷ ಮಾರ್ಗ ಪ್ರಶಸ್ತ ಮಾಡ್ಕೊಳ್ಳೋದಕ್ಕೋಸ್ಕರ, ಕರ್ಮ ನಿರ್ಜನೆ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನಶೀಲರಾಗಿದ್ದಾರೆ ಅನ್ನುವಂಥ ಮಾತುಗಳನ್ನು ನಾವು ಇಲ್ಲಿ ನೆನಪಲ್ಲಿ ಇಟ್ಟುಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. ತಥಾಪಿ ಇದಾಯ್ತು. ಯಹ भी एक आश्चर्य की बात है, ಇದು ಕೂಡ ಒಂದು ಏನಿದೆ ಆಶ್ಚರ್ಯದ ಮಾತಿದೆ ಅಂತ ತಿಳ್ಕೊಳ್ಬೇಕಿಲ್ಲಿ. पहले समय में जिन कर्मों को मुनि लोग अपने शरीर से 1000 वर्ष में नष्ट करते थे, पहले ಸಮಯದಲ್ಲಿ ಪ್ರಥಮ ಅಂದ್ರೆ ಚತುರ್ಥ ಕಾಲದಲ್ಲಿ ಆ ಮುನಿಗಳು ದೀಕ್ಷೆ ತಗೊಂಡು ತನ್ನ ಕರ್ಮಗಳನ್ನ ಆ ಮುನಿಗಳು ಏನ್ ಮಾಡ್ತಿದ್ರು, ಕರ್ಮೋं को मुनि लोग अपने शरीर से, ತನ್ನ ಕರ್ಮಗಳನ್ನ ಆ ಮುನಿಗಳು ತನ್ನ ಶರೀರದಿಂದ ಹಜಾರೋ ವರ್ಷದಲ್ಲಿ ಸಾವಿರಾರು ವರ್ಷದಲ್ಲಿ ನಷ್ಟ ಕರ್ತೈತೆ, ಸಾವಿರಾರು ವರ್ಷದಲ್ಲಿ ಏನ್ ಕರ್ಮಗಳನ್ನು ನಷ್ಟ ಮಾಡ್ತಿದ್ರು. ಥೇ ಉನಿ ಕರ್ಮೋಂಕೋ, ಆ ಕರ್ಮಗಳನ್ನ ಏನ್ ಸಾವಿರಾರು ವರ್ಷ ತಪಸಾಧನೆ ಮಾಡ್ಕೊಂಡು ಕರ್ಮಗಳನ್ನ ನಾಶ ಮಾಡ್ತಿದ್ರು, ಅಷ್ಟೇ ಪ್ರಮಾಣದಲ್ಲಿರುವಂತಹ ಕರ್ಮಗಳನ್ನ ಆಜ್ ಕಲ್ಕೆ ಸ್ಥವಿರ್ ಕಲ್ಪಿ ಮುನಿ, ಇವತ್ತಿನ ಕಾಲದಲ್ಲಿ ಸ್ಥವಿರ್ ಕಲ್ಪಿ ಮುನಿಗಳು ಏನ್ ಮಾಡ್ತಿರ್ತಾರ, अपने हीन संवरण से, ಅಲ್ಲಿರುವಂತಹ ಹೀನ ಸಂವರಣದ ಕಾರಣದಿಂದ ಏಕ ಹಿ ವರ್ಷ ಮೇ
ಕ್ಷಯ कर सकते हजार ಸಾವಿರಾರು ವರ್ಷಗಳಲ್ಲಿ ಮಾಡಿರುವಂತಹ ಸಾಧನೆಯಿಂದ ಏನು ಕರ್ಮಗಳನ್ನು ನಷ್ಟ ಮಾಡ್ತಿದ್ರು ಅವರು ಚತುರ್ಥ ಕಾಲದಲ್ಲಿ, ಅದೇ ಕರ್ಮಗಳನ್ನ ಇವತ್ತಿನ ಕಾಲದಲ್ಲಿ ಪಂಚಮ ಕಾಲದಲ್ಲಿ ಸ್ಥವಿರಕಲ್ಪಿ ಮುನಿಗಳು 1 ವರ್ಷ ಸಾಧನೆ ಮಾಡಿದ್ರೆ ಸಾಕು, ಅಷ್ಟೇ ಕರ್ಮಗಳು ಏನಾಗ್ತಾ ಇದಾವ, ನಿರ್ಜರ ಆಗ್ತಾ ಇದಾವ, ಕ್ಷಯ ಆಗ್ತಾ ಇದಾವ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ. उक्त 2 प्रकार के मुनियों के शिवाय जो वस्त्र आदि परिग्रह से परिपूर्ण गृहस्थ कल्प की कल्पना के है, वह पाखंडियों ने की। ऐसी गृहस्थ कल्प की कल्पना भगवान जिनेंद्र देव ने नहीं बताई है. ಬಹಳ ಸುಂದರವಾಗಿ ಹೇಳಿದ್ರಿ. ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, ಮೇಲೆ ಉಕ್ತ 2 ಏನು ಕೊಟ್ರಿ, ಮೊದಲು ಜಿನಕಲ್ಪಿ ಕೊಟ್ಟರು, ಎರಡನೇದು ಸ್ಥವಿರ ಕಲ್ಪಿ ಕೊಟ್ಟರು. ಇಲ್ಲಿ ಮೇಲೆ ಹೇಳಿರುವಂತ 2 ಕಲ್ಪಿ ಮುನಿಗಳನ್ನ ಬಿಟ್ರೆ, ಈ 2 ಮುನಿಗಳನ್ನ ಬಿಟ್ರೆ ಮುಖ್ಯದು ಶಿವಾಯ್ ಜೋ ವಸ್ತ್ರ ಆದಿ ಪರಿಗ್ರಹ ಸೆ ಪರಿಪೂರ್ಣ ಗೃಹಸ್ಥ ಕಲ್ಪ, ವಸ್ತ್ರ ಆದಿ ಧಾರಣೆ ಮಾಡಿಕೊಂಡಿರುವಂತ ಸ್ಥವಿರ ಕಲ್ಪ, ಇವರು ಗೃಹಸ್ಥ ಕಲ್ಪ ಕಲ್ಪನಾ ಕಿ ಹೇ, ವಹ ಪಾಖಂಡಿಯೋನೆ, ಅದೇನು ಯಾರು ಮಾಡಿದಾರ ಅದನ್ನ ಪಾಖಂಡಿಗಳ ಅದನ್ನ ಮಾಡಿದಾರ ಅಂತ ತಿಳ್ಕೊಳ್ಬೇಕು. ಇಲ್ಲಿ पाखंडियों ने की ऐसी गृहस्थ कल्प की कल्पना भगवान जिनेंद्र देव ने नहीं बताई है. ಈ ಪ್ರಕಾರದ ಮುನಿಗಳನ್ನಂತ ಎಲ್ಲೋ ಆಗಮದಲ್ಲಿ ಆಚಾರ್ಯ ಭಗವಂತರಿರಲಿ ಅಥವಾ ಮುನಿ ಭಗವಂತರಿರಲಿ ಅಥವಾ ಜಿನೇಂದ್ರ ಭಗವಂತರಿರಲಿ ಇದ್ಯಾವುದು ಈ ಮಾರ್ಗಗಳನ್ನ ಹೇಳಿಲ್ಲ. ಮಾತ್ರ ಜಿನಕಲ್ಪಿ ಮತ್ತು ಸ್ಥವಿರ ಕಲ್ಪಿ ಇವೆರಡೇ ಪ್ರಕಾರದ ಉಲ್ಲೇಖ ಆಚಾರ್ಯ ಭಗವಂತರು ಹೇಳಿದ್ದಾರೆ ಅನ್ನುವಂಥ ಮಾತಲ್ಲಿ ಹೇಳ್ತಾರೆ. ಅದರಲ್ಲಿ ಎಲ್ಲ ಬಂದರು. ಇನ್ನು ಗೃಹಸ್ಥ ಅವಸ್ಥೆಯಲ್ಲಿ ಇರುವಂಥ ಏನು ಮುನಿಗಳಂತ ಬರ್ತಾರಲ್ಲ, ಅವರೆಲ್ಲರೂ ಆ ಭಗವಂತರು ಯಾರನ್ನೂ ಆ ಪ್ರಕಾರದ ಹೇಳಿಲ್ಲ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ. ಇಲ್ಲಿ जो मुनि होकर भी दुर्धर तपस्शरण धारण करने में असमर्थ हो गए थे और तपस्शरण से भ्रष्ट हो गए थे, तथा जो परिशह सहन करने में दुख का अनुभव करते थे, दुखी होते थे, ऐसे उन लोगों ने गृहस्थ कल्प को ही स्थवीर कल्प मान लिया जाता है. ಇದು ಬಹಳ ಸುಂದರವಾಗಿ ಹೇಳಿದ್ರಿ. ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಯಾರ ಮುನಿಗಳು ಮುನಿ ಹೋಕರ್ ಬಿ ಮುನಿ ಆಗಿ ಕೂಡ ದುರ್ಧರ್ ತಪಶ್ಚರಣ ಮಾಡೋಕ್ಕೆ ಆಗ್ತಿಲ್ಲ, ಅವ್ರ ಕಡೆಯಿಂದ ದುರ್ಧರವಾದ ತಪಶ್ಚರಣ ಮಾಡಲಿಕ್ಕೆ ಆಗ್ತಾ ಇಲ್ಲ, ತಪಶ್ಚರಣ ಧಾರಣ करने में असमर्थ है, ಆ ತಪಶ್ಚರಣ ಮಾಡೋದ್ರಲ್ಲಿ ಅವ್ರು ಏನಿದಾರ ಅಸಮರ್ಥರಾಗಿದ್ದಾರ. हो गए थे और तपश्चरण से भ्रष्ट हो गए थे, ತಪಶ್ಚರಣದಿಂದ ಏನಾಗಿದ್ರು ಅವರು ಭ್ರಷ್ಟರಾಗಿದ್ರು, ತನ್ನ ಚರ್ಯೆಯಿಂದ ತನ್ನ ಆಚರಣೆಯಿಂದ ಭ್ರಷ್ಟರಾಗಿದ್ರು, ಭ್ರಷ್ಟ हो गए थे. तथा जो परिचय सहन करने में दुख का अनुभव करते थे, ಪರಿಚಯಗಳನ್ನ ಸಹನೆ ಮಾಡೋದ್ರಲ್ಲಿ ಅವ್ರು ಏನ್ ಮಾಡ್ತಿದ್ರು, ದುಃಖದ ಅನುಭವ ಮಾಡ್ಕೊಳ್ತಿದ್ರು, ಅನುಭವ करते थे, दुखी होते थे, दुखी ಆಗ್ತಿದ್ರು. ऐसे उन लोगों ने, ಅಂತಹ ಆ ಜನರು ಏನು ಮಾಡಿದ್ರು ಅಂತಂದ್ರೆ, ಗೃಹಸ್ಥ ಕಲ್ಪಕೋ ಹಿ ಸ್ಥವಿರ್ ಕಲ್ಪ ಮಾನ್ಲಿಯ, ಗೃಹಸ್ಥ ಕಲ್ಪಗೆ ಅವ್ರು ಏನು ಮಾಡ್ಕೊಂಡ್ರು, ಸ್ಥವಿರ್ ಕಲ್ಪ ಅಂತ ಅನ್ಕೊಂಡ್ಬಿಟ್ರು, ಅದನ್ನ ಅದೇ ಫಿಕ್ಸ್ ಮಾಡ್ಕೊಂಡ್ಬಿಟ್ರು. ಫಾರ್ ಎಕ್ಸಾಂಪಲ್ ಅಲ್ಲಿ ಭಾಳ ಇದಾರೆ. ಈಗ ಶ್ವೇತಾಂಬರ್ ಇರ್ತಾರ, ಅದರಲ್ಲಿ ಅನೇಕ ಬಂದಿದಾವ. ಇವರು ಮುನಿಗಳೇ ಇದ್ರು, ಮೊದಲು ಇವರು ಮುನಿಗಳೇ ಇದ್ರು, ಅದರಲ್ಲಿ ಅವರು ಭ್ರಷ್ಟರಾಗಿ ಬಟ್ಟೆ ಆದಿ ತೊಡಗಿಸ್ಕೊಂಡ್ರು, ಬಟ್ಟೆ ಆದಿ ಹಾಕೊಂಡು ಇದು ಸ್ಥವಿರ್ ಕಲ್ಪಿನೇ ಇದೆ ಅಂತ ಅವರು ಪ್ರಚಾರಕ್ಕೆ ಬಂದ್ಬಿಟ್ರು. ಆ ರೀತಿ ಇರುವಂಥವರಿಗೆಲ್ಲ ಮುನಿಗಳ ಲಿಸ್ಟದಲ್ಲಿ ತಗೊಳ್ಳೋಕ್ಕೆ ಬರುವುದಿಲ್ಲ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ. ಸಾಮಾನ್ಯವಾಗಿ ಇಲ್ಲಿ ಒಂದು ಏನು ತಿಳ್ಕೊಳ್ಳೋದಂತಂದರೆ, ಬಟ್ಟೆಯಲ್ಲಿ ಇರೋರನ್ನ ಪೂಜನೀಯ, ಮುನಿ, ವಂದನೀಯ, ಆರಾಧನೀಯ ಇಲ್ಲ ಅನ್ನೋಂಥ ಮಾತಲ್ಲಿ ಸ್ಪಷ್ಟವಾಗಿ ಆಚಾರ್ಯ ಭಗವಂತರು ಹೇಳ್ತಿದ್ದಾರೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಯಾಕಂದರೆ ಅವರು ಭ್ರಷ್ಟರಾಗಿದ್ದಾರೆ, ತಪಶ್ಚರಣದಿಂದ, ತನ್ನ ಸಂಯಮದಿಂದ, ತನ್ನ ಆಚರಣೆಯಿಂದ, ತನ್ನ ಚರ್ಯೆಯಿಂದ ಭ್ರಷ್ಟರಾಗಿದ್ದಾರೆ. ಅವರು ಭ್ರಷ್ಟರಾಗಿರೋಂಥವ್ರಿಗೆ ಪೂಜನೀಯ, ವಂದನೀಯ, ನಮೋಸ್ತು, ಆರಾಧನೀಯ ಏನೂ ಇಲ್ಲ, ಬರೇ ಒಂದು ಗೌರವ ಅಷ್ಟೇ, ಅವರಿಗೆ ಒಂದು ವಿನಯ ಅಷ್ಟೇ. ಅದ್ರ ಬಿಟ್ಟರೆ ಬೇರೆ ಯಾವುದು ನಮ್ಮ ಜೈನಾಗಮದ ಪ್ರಕಾರ ಯಾವುದು ಬರುವುದಿಲ್ಲ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ. ಇಲ್ಲಿ ತಗೊಳ್ಬಹುದು, ತಗೊಂಡಿಲ್ಲಲ್ಲ, ಏನು ಮಾಡೋದು? ಅಲ್ಲ, ಭ್ರಷ್ಟರಾಗಿದ್ದಾರೆ, ಓಕೆ. ಜೈನಾಗಮದಲ್ಲಿ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ಛೇದೋಪಸ್ಥಾಪನ ಅಂತ ಹೇಳಿದ್ದಾರೆ. ಏನೋ ಒಂದು ಕಾರಣದಿಂದ ಭ್ರಷ್ಟರಾಗಿದ್ದಾರೆ, ಏನೋ ಒಂದು ಕಾರಣದಿಂದ ಚಾರಿತ್ರಹೀನಾಗಿದ್ದಾರೆ, ಅದಕ್ಕೆ ಪ್ರಾಯಶ್ಚಿತಿಗಳಿದಾವೆ, ಮತ್ತೆ ಉಪಸ್ಥಾಪನೆಗಳಿದಾವೆ. ಛೇದ ಮಾಡಿ, ದೀಕ್ಷಾ ಛೇದ ಆಗಿದೆ ಅವ್ರದ್ದು, ಬಟ್ಟೆ ಎಲ್ಲ ಹಾಕ್ಕೊಂಡಿದ್ದಾರೆ ಅಂದರೆ ಛೇದ ಆಯ್ತು ಅವ್ರದ್ದು. ಈಗ ದೀಕ್ಷಾ ಛೇದ ಐತೆ, ಅಲ್ಲಿ ದೀಕ್ಷಾ ಛೇದಾಗಿ ಮತ್ತೆ ಅವರು ಸ್ಥಾಪನೆ ಮಾಡ್ಕೊಳ್ಬಹುದು, ಮತ್ತೆ ಅವರು ದಿಗಂಬರ ದೀಕ್ಷೆ ತಗೊಳ್ಬಹುದು ಅನ್ನೋಂಥ ವಿಷಯ ಶಾಸ್ತ್ರದಲ್ಲಿ ಇದೆ ಅಂತ ಹೇಳ್ತಾರೆ. ಇಲ್ಲಿ ಈ ಮುನಿಗಳ ಲಿಸ್ಟ್ದಲ್ಲಿ ಅವರು ಬರಲ್ಲ. ಯಾಕೆ ಬರಲ್ಲ? ಅವರು ಶ್ರಾವಕರು, ಉತ್ತಮ ಶ್ರಾವಕರು ಅಂತ ಬರುತ್ತೆ.
ಐಲಕರಿರಲಿ, ಶುಲ್ಲಕರಿರಲಿ, ಇವರೆಲ್ಲ ಉತ್ತಮ ಶ್ರಾವಕರದಲ್ಲಿ ಬರ್ತಾರೆ. ಮುನಿಗಳ ಲಿಸ್ಟ್ದಲ್ಲಿ ಅವರು ಬರುವುದಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಅದೇ ಅವರಲ್ಲಿ ಇರುವಂಥ ಗುಣಗಳಿದಾವೆ 105, 108 ಇಲ್ಲ, 105 ಯಾಕೆ ಕೊಟ್ಟರು? ಅದರಲ್ಲಿ 3 ಕಡಿಮೆ ಯಾವ್ದು ಮಾಡಿದ್ರು ಹೇಳ್ರಿ? 3 ಯಾವ್ದು ಕಡಿಮೆ ಮಾಡಿದ್ರು? ಒಂದು ಮೂಲತಃ ಅಪರಿಗ್ರಹ ಗುಣ ಅವ್ರ ಹತ್ರ ಇಲ್ಲ. ಯಾಕೆ? ಒಂದು ಲಂಗೋಟಿ ಇದೆ ಅಥವಾ ಒಂದು ಮೇಲೆ ಶಲ್ಲೆ ಲಂಗೋಟಿ ಇದೆ. ಶುಲ್ಲಕರಿಗೆ, ಐಲಕರಿಗೆ, ಆರಿಕೆಯರಿಗೆ, ಶುಲ್ಲಿಕೆಯರಿಗೆ ಇವರಿಗೆ 105 ಕೊಟ್ಟರು. ಏನು ಮುಖ್ಯವಾಗಿ ಅವ್ರಿಗೊಂದು ಅಪರಿಗ್ರಹ ಗುಣ ಇಲ್ಲ ಅವ್ರ ಹತ್ರ. ಗ್ರಹ ತ್ಯಾಗ ಮಾಡಿ ಏನು ಪ್ರಯೋಜನ ಇದೆ? ಪರಿಗ್ರಹ ಇದೆಯಲ್ಲ ಅವ್ರ ಹತ್ರ, ಸೀರೆ, ಬಟ್ಟೆ, ಲಂಗೋಟಿ ಇವೆಲ್ಲ ಪರಿಗ್ರಹ ಇದಾವಲ್ಲ ಅವ್ರ ಹತ್ರ. ಗೃಹಸ್ಥನೇ ಅವರು, ಉತ್ತಮ ಗೃಹಸ್ಥರ ಅಂತ ಹೇಳ್ತಾರೆ ಅವ್ರಿಗೆ, ಉತ್ತಮ ಶ್ರಾವಕ. ಮನೆ ತ್ಯಾಗ ಮಾಡಿ ಪ್ರಯೋಜನ, ಮನೇಲಿ ಕುರ್ಸ್ಕೊಂಡ್ಬಿಡೋರು ಹಾಗಾದ್ರೆ ಅವ್ರನ್ನ. ನೀವು ಮನೇಲಿ ಕೂತ್ಕೊಳ್ಳೋರು ಎಲ್ಲರೂ ಶ್ರಾವಕರು ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಮನೆ ತ್ಯಾಗ ಮಾಡಿದ್ರು ಕೂಡ ಉತ್ತಮ ಶ್ರಾವಕರು ಇದಾರೆ ಅಂತ ಹೇಳ್ತಾ ಇರೋದು ನಿಮಗೆ. ನೀವು ಅರ್ಥ ಮಾಡ್ಕೊಳ್ಳಲ್ಲ. ಮನೇಲಿ ಇರ್ಬೋದು ಅಂದ್ರೆ ಮನೆ ತಗೊಂಡು ಕುತ್ಕೊಳಕ್ಕಾಗತ್ತ ಅವ್ರನ್ನ? ಮನೆ ತ್ಯಾಗ ಮಾಡಿದ್ರು ನೆಲೆಗಳು ಗೊತ್ತಿದಾವಿಲ್ಲ. ಗೃಹ ತ್ಯಾಗ ಅಂತ ನೆಲೆ ಇದೆ ಗೊತ್ತಿಲ್ಲ, ಮತ್ತೆ ಹೆಂಗೆ ಮನೇಲಿ ಕರ್ಕೊಂಡು ಹೋಗ್ತೀರ ಅವ್ರನ್ನ? ಏನಾರ ಮಾತಾಡ್ತೀರಾ? ಪ್ರಶ್ನೆ ಕೇಳೋದ್ರಲ್ಲಿ ಕೂಡ ಪ್ರಶ್ನೆದಲ್ಲಿ ಅರ್ಥ ಇರಬೇಕು. ಪ್ರಶ್ನೆ ಕೇಳೋದ್ರಲ್ಲಿ ಕೂಡ ಏನಾದರೂ ಪ್ರಶ್ನೆದಲ್ಲಿ ಅರ್ಥ ಇರಬೇಕು. ಗೃಹ ತ್ಯಾಗ ಆಗಿದೆ ಅವ್ರದ್ದು, ಉದ್ದಿಷ್ಟ ತ್ಯಾಗ ಆಗಿದೆ ಅವ್ರದ್ದು, ಆರಂಭ ತ್ಯಾಗ ಆಗಿದೆ ಅವ್ರದ್ದು, ಅನುಮೋದನೆ ತ್ಯಾಗ ಆಗಿದೆ ಅವ್ರದ್ದು. ಇವೆಲ್ಲ ತ್ಯಾಗ ಆದವ್ರು ಮತ್ತೆ ಮನೇಲಿ ಹೆಂಗೆ ಕೂತ್ಕೊಳ್ತಾರ ಅವರು? ಉತ್ತಮ ಶ್ರಾವಕರದಲ್ಲಿದ್ದಾರೆ ಅವರು, ಉತ್ತಮ ಶ್ರಾವಕರದಲ್ಲಿ ಬರ್ತಾರೆ ಅವರು. ಆದರೆ ಮನೆಯಲ್ಲಿ ತಗೊಂಡು ಕೂತ್ಕೊಳ್ಳಿಕ್ಕೆ ಅವ್ರನ್ನ ಆಗೋದಿಲ್ಲ. ಶ್ರಾವಕರ ಲಿಸ್ಟದಲ್ಲಿ ಉತ್ತಮ ಶ್ರಾವಕರದಲ್ಲಿ ಬರ್ತಾರೆ ಅವರು. ಶ್ರಾವಕರ ಲಿಸ್ಟದಲ್ಲಿ ಉತ್ತಮ ಶ್ರಾವಕರದಲ್ಲಿ ಅವರು ಬರ್ತಾರೆ. ಆ ಪ್ರಕಾರ ತಿಳ್ಕೊಳ್ಬೇಕಿಲ್ಲಿ. ಆದರೆ ಮುನಿಗಳ ಲಿಸ್ಟದಲ್ಲಿ ಬರುವುದಿಲ್ಲ ಅವರು. ಮುನಿಗಳ ಲಿಸ್ಟದಲ್ಲಿ ಯಾರು ಬರ್ತಾರ? ಜನಕಲ್ಪಿ ಮತ್ತು ಸ್ಥವಿರಕಲ್ಪಿ 2 ಪ್ರಕಾರದ ಬರ್ತಾರ. ಶ್ರಾವಕರು ಮುನಿಗಳ ಲಿಸ್ಟದಲ್ಲಿ ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ಸಾಮಾನ್ಯವಾಗಿ ತಿಳ್ಕೊಳ್ಳಿ, ಮುನಿ ಅಂದ್ರೆ ಏನ? ಸಾಮಾನ್ಯವಾಗಿ ತಿಳ್ಕೊಳ್ಳೋದಿಲ್ಲಿ. ಮುನಿ ಅಂದ್ರೆ ಏನ? ಏನೂ ಇಲ್ಲ ಅವ್ರ ಹತ್ರ. ಅವರಿಗೆ ಮುನಿ ಅನ್ನೋದಿದೆ. ಪರಿಗ್ರಹದಿಂದ ರಹಿತರಾಗಿದ್ದಾರ. ಬಟ್ಟೆ ಬಡಚಿ ಎಂಥದಿಲ್ಲ ಅವ್ರ ಹತ್ರ. ಮಾತ್ರ ಪಿಂಚಿ ಕಮಂಡಲು ಉಪಕರಣಗಳನ್ನ ತನ್ನ ಉಪಕರಣ ಅಂತ ಸ್ವೀಕಾರ ಮಾಡಿಕೊಂಡಾರ. ಈ ಉಪಕರಣಗಳನ್ನ ಬಿಟ್ಟರೆ ಯಾವುದೇ ಉಪಕರಣ ಅವ್ರ ಹತ್ರ ಇಲ್ಲ. ಅವ್ರಿಗೆ ಮುನಿ ಅಂತ ಅನ್ಬೇಕು. ಮಿಕ್ಕಿದೇನು ಉಪಕರಣಗಳೆಲ್ಲ ಬರ್ತಾವ, 108 ನಾವು ವೈಭವನ್ನ ವೀರ್ ಸಾಗರ್ ಮಹಾರಾಜರಿಗೆ 108 ಅಂತ ಬರೀಲಿಕ್ಕೆ ನಮ್ಮ ಅಪ್ಪಂದು ಏನು ಹೊಂಟಿದೆ? ಹೌದ್ರಿ, 108 ಅಂತ ನಾನು ಬರ್ಸ್ಕೊಳ್ಳಿಕ್ಕೆ ನಂದೇನು ಹೊಂಟೈತಿ? ಏನು ಹೊಂಟಿಲ್ಲ ನಂದ. ಆದರೆ 108 ಗುಣಗಳು ನನ್ನ ಹತ್ರ ಇಲ್ಲಾಗಿದ್ರೆ ಬರದೇನು ಪ್ರಯೋಜನ? ಬರದೇನು ಪ್ರಯೋಜನ ಇಲ್ಲ ಅಲ್ರಿ. ಈ ಕೆಲವೊಂದು ಸಾಧುಗಳು ನೋಡಿದ ನಾವು, ಅನ್ಯ ಧರ್ಮದ ಸಾಧುಗಳು 1008 ಶ್ರೀ 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 ಅಮುಕ್ ಅಮುಕ್ ಸಾಧುಗಳಂತ ಬರ್ಕೊಂಡಿರ್ತಾರ. ಆ 1008 ಅಂಕಿದ ಅರ್ಥನೇ ಗೊತ್ತಿಲ್ಲ ಕೆಲವೊಬ್ರಿಗೆ. ನಾನು ಮೊನ್ನೆ ನೋಡಿದೀನಿ, ಮೊನ್ನೆ ಅಂದ್ರೆ ಒಂದು 3 ವರ್ಷ ಆಯ್ತು ಈಗ. ಒಬ್ಬರು ಸಾಧುಗಳು, ಹಿಂದೂ ಧರ್ಮ ಸಾಧುಗಳು 108 ಶ್ರೀ 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 ಅಂತ ಅವ್ರ ಹೆಸರು ಬರ್ಕೊಂಡ್ಬಿಟ್ಟಾರ. ಆ 108 ಅಂದ್ರೆ ಏನ ಗೊತ್ತಿಲ್ಲ. 108 ಅಂದ್ರೆ ಏನ ಗೊತ್ತೇ ಇಲ್ಲ. ಅವ್ರು ಅದ್ರ ಏನನ್ನು ಕಲ್ಪನೆ ಮಾಡ್ಕೊಂಡು ಬರ್ಕೊಂಡಿರ್ಬೋದು. ಆದರೆ ನಮ್ಮಲ್ಲಿ ನಮ್ಮ ಜೈನ ಧರ್ಮದಲ್ಲಿ ಜೈನಾಗಮದಲ್ಲಿ ಹೇಳಿರೋದು ಏನಂತಂದ್ರೆ 108 ಅಂದ್ರೆ ಏನು, 1008 ಅಂದ್ರೆ ಏನು? ಅವು ಗುಣಗಳಿದಾವ, ಉತ್ತರ ಗುಣಗಳಿದಾವ, ಮೂಲ ಗುಣಗಳಿದಾವ, 105ಕ್ಕೂ ಸೇರುತ್ತೆ. ಅದಕ್ಕೆ ಹೇಳ್ತಲ್ಲ 3 ಕಡಿಮೆ ಇದಾವ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ. ಯಾವ ಕಡಿಮೆ ಇದಾವ? 3. ಪ್ರಥಮವಾಗಿ ಒಂದು ಅಪರಿಗ್ರಹ ಗುಣ ಇಲ್ಲ ಅವ್ರ ಹತ್ರ. ಪರಿಗ್ರಹ ಇದೆ. ಏನು ಪರಿಗ್ರಹ ಇದೆ? ವಸ್ತ್ರ ಪರಿಗ್ರಹ ಇದೆ ಅವ್ರ ಹತ್ರ. ಅದು ಸ್ತ್ರೀಯರಿದ್ರೆ ಸೀರೆ ಇದೆ, ಪುರುಷರಿದ್ರೆ ಲಂಗೋಟಿ ಮತ್ತು ಶಲ್ಲೆ ಇದೆ. ಇದು ಒಂದಾಯ್ತಾ? ಇದು ಪರಿಗ್ರಹದಿಂದ ರಹಿತರಿಲ್ಲ ಅವರು. ಅದಕ್ಕೆ ಒಂದು ಅಲ್ಲಿ ಗುಣ ಕಡಿಮೆ ಆಯ್ತು. ಎರಡನೇದೇನು? ದಿಗಂಬರತ್ವ ಇಲ್ಲ ಅವ್ರ ಹತ್ರ. ಎರಡನೇದು ಯಾವುದು? ದಿಗಂಬರತ್ವ ಇಲ್ಲ, ಅಚಲಕತ್ವ ಅಂತ ಹೇಳ್ತಾರೆ ಅದಕ್ಕೆ. ದಿಗಂಬರತ್ವ ಶಬ್ದಕ್ಕೇನ ಅಚಲಕತ್ವ, ಮೂಲ ಗುಣದಲ್ಲಿ ಅಚಲಕತ್ವ ಅಂತ ಹೇಳ್ತಾರ. ಆ ದಿಗಂಬರತ್ವ ಇಲ್ಲ. ಎರಡನೇದು ಲಂಗೋಟಿ ಇದೆ, ಮೇಲೆ ಶಲ್ಲೆ ಇದೆ, ಸೀರೆ ಇದೆ, ವಸ್ತ್ರ ಇದೆ. ಆ ಕಾರಣ ದಿಗಂಬರತ್ವ ಗುಣ ಅವ್ರ ಹತ್ರ 2 ಹೋಯ್ತಾ? ಅವ್ರು ಎದ್ದು ನಿಂತ್ಕೊಂಡು ಆಹಾರ ಮಾಡೋಕ್ಕಾಗಲ್ಲ. ಸ್ಥಿತ ಭೋಜನ ಅಂತ ಇಲ್ಲ ಅವ್ರ ಹತ್ರ. ಸ್ಥಿತ ಭೋಜನ ಅಂದ್ರೆ ಎದ್ದು ನಿಂತ್ಕೊಂಡು ಆಹಾರ ಮಾಡಕ್ ಹೇಳಿದಾರ. ಒಂದೇ ಸ್ಥಾನದಲ್ಲಿ ಎದ್ದು ನಿಂತ್ಕೊಂಡು ಆಹಾರ ಮಾಡಕ್ ಹೇಳ್ಯಾರ. ಆ ಗುಣ ಸಹ ಅವ್ರ ಹತ್ರ ಇಲ್ಲ. ಸ್ಥಿತ ಭೋಜನ ಗುಣ ಇಲ್ಲ.
ಆ ಕಾರಣದಿಂದ ಅವ್ರಿಗೂ ಆ ಗುಣ ಕೂಡ ಏನಾಯ್ತು, ಕಡಿಮೆ ಆಯ್ತು. ಈ 3 ಗುಣಗಳು ಕಡಿಮೆ ಆದಾಗ 105 ಅಂತ ಬಂತು, 108 ಬರಲ್ಲ. ಐಲಕರಿರ್ಲಿ, ಶುಲ್ಲಕರಿರ್ಲಿ, ಆರಿಕೆಯರಿರ್ಲಿ, ಶುಲ್ಲಿಕೆಯರಿರ್ಲಿ ಅವ್ರು ಕುತ್ಕೊಂಡೇ ಆಹಾರ ಮಾಡಬೇಕು. ಎದ್ದು ನಿಂತ್ಕೊಂಡು ಆಹಾರ ಮಾಡ್ಲಿಕ್ಕೆ ಶಾಸ್ತ್ರದಲ್ಲಿ ಅವರಿಗೆ ಅನುಮೋದನೆ ಇಲ್ಲ, ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಕೆಲವ್ರು ಮಾಡ್ತಾರೆ, ಕೆಲವ್ರು ಐಲಕರು ಅದು ಮೊಂಡುತನ ಅನ್ನೋದವ್ರಿಗೆ ಶಾಸ್ತ್ರದ ವಿರುದ್ಧ ಆಚರಣೆ ಅನ್ನೋದವ್ರದ್ದು, ಭಗವಂತನ ವಾಣಿಯ ವಿರುದ್ಧ ಆಚರಣೆ ಅಂತ ಹೇಳೋದವರಿಗೆ. ಐಲಕರಿಗೂ ಸಹ ಯೋಗ್ಯತೆ ಇಲ್ಲ ಎದ್ದು ನಿಂತ್ಕೊಂಡು ಆಹಾರ ಮಾಡಕ್ಕೆ. ಐಲಕರು ಎದ್ದು ನಿಂತ್ಕೊಂಡು ಆಹಾರ ಮಾಡ್ತಿದ್ರು ಅಂತಂದ್ರೆ 106 ಗುಣ ಆಗ್ಬೇಕು ಅವ್ರಿಗೆ ಅಂತ. 106 ಗುಣ ಆಗಬೇಕು, ಇಲ್ಲವೇ ಇಲ್ಲ ಅವಕಾಶ. ಏನೋ ಒಂದು ಅಭ್ಯಾಸ ರೂಪದಲ್ಲಿ ಇನ್ನೇನು ಸ್ವಲ್ಪ ದಿವಸದಲ್ಲಿ ದಿಗಂಬರ್ ದೀಕ್ಷೆ ಅದು ಸಹ ಅವಕಾಶ ಇಲ್ಲ, ಅದು ಸಹ ಅವಕಾಶ ಇಲ್ಲ. ಆದರೆ ಕೆಲವೊಂದು ಅಭ್ಯಾಸ ರೂಪದಲ್ಲಿ ಮಾಡ್ತಿದ್ರಂತಂದ್ರೆ ಒಂದು ವ್ಯವಹಾರದ ಅಪೇಕ್ಷೆಯಿಂದ ಓಕೆ ಇರಬಹುದು. ಓಕೆ ಅಂತ ಹೇಳಲ್ಲ ನಾನು, ಓಕೆ ಇರಬಹುದು. ಆದರೆ ಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಆಚಾರ್ಯ ಭಗವಂತರು ಯಾವುದೇ ಪ್ರಕಾರದ ಪ್ರಮಾಣಗಳನ್ನು ಇನ್ನೂ ತನಕ ಕೊಟ್ಟಿಲ್ಲ ಐಲಕರಿಗೆ, ಶುಲ್ಲಕರಿಗೆ ಎದ್ದು ನಿಂತ್ಕೊಂಡು ಆಹಾರ ಮಾಡೋಕ್ಕೆ ಅವಕಾಶನೇ ಇಲ್ಲ. ಈ ರೀತಿ 3 ಗುಣಗಳು ಕಡಿಮೆ ಇರೋ ಕಾರಣದಿಂದ ಅವರನ್ನ 105 ಗುಣಗಳಂತ ಹೇಳ್ಬೋದು ನಾವು ಅಂತ ತಿಳ್ಕೊಳ್ಬೇಕು. ಹಾಗೆ ಯಾವತ್ತೂ ಮಾತಾಡಬಾರ್ದು. ಹಾಗಾದ್ರೆ ಅವ್ರನ್ನ ಮನೇಲಿ ಇಟ್ಕೊಳ್ಬೋದಲ್ಲ, ಮನೇಲಿ ಇರ್ಬೋದಲ್ಲ, ಮನೇಲಿ ಎದ್ಕೊಂಡು ಚರ್ಯ ಮಾಡ್ಬೋದಲ್ಲ, ಅವರು ತಪ್ಪದು. 11 ನೆಲೆಗಳಿರ್ತಾವ ಅವರಿಗೆ. 11 ನೆಲೆಯಲ್ಲಿ ಗ್ರಹ ತ್ಯಾಗನ ಆಗಿರ್ತೈತಿ, 11 ನೆಲೆಯಲ್ಲಿ ಅನುಮೋದನೆ ಕೂಡ ತ್ಯಾಗ ಆಗಿರ್ತೈತಿ, 11 ನೆಲೆಯಲ್ಲಿ ಆರಂಭ ತ್ಯಾಗ ಕೂಡ ಆಗಿದೆ, 11 ನೆಲೆಯಲ್ಲಿ ಉದ್ದಿಷ್ಟ ತ್ಯಾಗ ಕೂಡ ಆಗಿದೆ. ಆ ಉತ್ಕೃಷ್ಟ ಶ್ರಾವಕರ ಲಿಸ್ಟದಲ್ಲಿ ಇರುವಂತ ಐಲಕರಿಗೆ, ಶುಲ್ಲಕರಿಗೆ, ಆಯಿಕೆಯರಿಗೆ ಉದ್ದಿಷ್ಟ ತ್ಯಾಗ ಅಂತಂದ್ರೆ ಏನ? ಮಹಾರಾಜರೇ ನಿಮಗೋಸ್ಕರ ಆಹಾರ ಮಾಡಿದೀವಿ, ತ್ಯಾಗ ಅದು. ಮನೇಲಿ ಇದ್ಕೊಂಡ್ರೆ ಏನಾಯ್ತು? ಉದ್ದಿಷ್ಟ ಆಯ್ತಲ್ಲ, ಅಲ್ಲಿ ಉದ್ದಿಷ್ಟ ಆಯ್ತಲ್ರಿ. ಹಂಗೆ ಯಾವಾಗಲೂ ಹೇಳಬಾರ್ದು. जो मुनि होकर भी दुर्धर तपस्शरण धारण करने में असमर्थ हो गए थे और तपस्शरण से भ्रष्ट हो गए थे, तपस्शरणದಿಂದ ಅವರು ಭ್ರಷ್ಟರಾಗಿರ್ತಾರೆ. तथा जो परिशह सहन करने में दुख का अनुभव करते, ಪರಿಶಯಗಳನ್ನ ಸಹನೆ ಮಾಡೋದ್ರಲ್ಲಿ ದುಃಖದ ಅನುಭವ ಮಾಡ್ತಿರ್ತಾರೆ. दुखी होते थे, दुखी ಆಗ್ತಿದ್ರು. जिनकल्पी दुखी होते थे तथा दुखी होते थे ऐसे उन लोगों ने ಅಂತ ಆ ಮುನಿಗಳಿಗೆ ಗೃಹಸ್ಥ ಕಲ್ಪಕೋ ಹಿ ಅಂತ ಮುನಿಗಳು ಏನ್ ಮಾಡಿದ್ರು? ಗೃಹಸ್ಥ ಕಲ್ಪವನ್ನು ಸ್ಥವೀರ್ ಕಲ್ಪ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು. ಎಲ್ಲ ಗೃಹಸ್ಥ ಕಲ್ಪದಲ್ಲಿ ಅವರೆಲ್ಲರೂ ಶುಲ್ಲಕರು, ಐಲಕರು, ಆರಿಕೆಯರು ಎಲ್ಲ ಗೃಹಸ್ಥ ಕಲ್ಪದಲ್ಲಿ ಬರ್ತಾರೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಆರಿಕೆಯರಿಗಂತ ಇಲ್ಲಿ ವಿಷಯನೇ ಇಲ್ಲ ಪಾಪ ಅವ್ರದ್ದು. ಇಲ್ಲಿ ಮಾತ್ರ ಮುನಿಗಳದ್ದು ಅಷ್ಟೇ ಹೇಳ್ತಾ ಇರೋದು, ಸ್ತ್ರೀ ಪರ್ಯಾಯ ಹೇಳ್ತಿಲ್ಲ, ಪುರುಷ ಪರ್ಯಾಯ ಮಾತ್ರ ಹೇಳ್ತಿದ್ದಾರೆ. ಇಲ್ಲಿ ನಾವು ಪ್ರತಿ ಸಲ ಆರಿಕೆಯರ ಹೆಸರು ತಗೊಳ್ಳೋದು ತಪ್ಪಾಗತ್ತೆ. ಇಲ್ಲಿ ಪುರುಷ ಪರ್ಯಾಯದ ಬಗ್ಗೆ ಚರ್ಚೆ ನಡೀತಿರುವಾಗ ಪುರುಷ ಪರ್ಯಾಯಗಳ ಬಗ್ಗೆ ಇದರಲ್ಲಿ ಹೇಳ್ತಾರೆ. ಶುಲ್ಲಕರಿರಲಿ, ಐಲಕರಿರಲಿ, ಅವರು ಗೃಹಸ್ಥ ಕಲ್ಪದಲ್ಲಿನೇ ಬರ್ತಾರೆ, ಉತ್ಕೃಷ್ಟ ಶ್ರಾವಕದಲ್ಲಿ ಬರ್ತಾರೆ. ಆರಿಕೆಯರಿಗೆ ಉಪಚಾರದಿಂದ ಮಹಾವೃತಿ ಅಂತ ಹೇಳಿದ್ದಾರೆ. ಆರಿಕೆಯರಿಗೆ ಏನ್ ಹೇಳಿದಾರೆ? ಉಪಚಾರದಿಂದ ಮಹಾವೃತಿಗಳಂತ ಹೇಳಿದಾರೆ. ಆದರೆ ಮಹಾವೃತಿಗಳು ಅಲ್ಲ, ಉಪಚಾರದಿಂದ ಮಾತ್ರ. ಅವ್ರ ಮೇಲೆ ಸಂಸ್ಕಾರ ಆಗಿರ್ತಾವ, ಮಹಾವ್ರತಗಳಿದೆ. ಅವರು ಆಚರಣೆ ಮಾಡ್ತಿರ್ತಾರ, ಮಹಾವ್ರತದೆ. ಅವರು ಮುನಿಗಳು ಯಾವ ರೀತಿ ಆಚರಣೆ ಮಾಡ್ತಿರ್ತಾರ ಅದೇ ರೀತಿ ಆಚರಣೆ ಮಾಡ್ತಿರ್ತಾರ. ಮುನಿಗಳು ಯಾವ ರೀತಿ ಅವ್ರಿಗೆ ಏನೇನು ಕ್ರಿಯೆಗಳಿದಾವ ಅದೇ ರೀತಿ ಎಲ್ಲ ಕ್ರಿಯೆಗಳಿದಾವ. ಮಾತ್ರ 3 ಗುಣಗಳು ಏನು ಕಡಿಮೆ ಅಂತಂದ್ರೆ, ಒಂದು ಪರಿಗ್ರಹ ಇದೆ, ಒಂದು ದಿಗಂಬರತ್ವ ಇಲ್ಲ, ಒಂದು ಅವ್ರ ಹತ್ರ ಎದ್ದು ನಿಂತ್ಕೊಂಡು ಆಹಾರ ಮಾಡಕ್ಕಾಗಲ್ಲ. ಈ 3 ಗುಣಗಳು ಕಡಿಮೆ ಇರೋ ಕಾರಣದಿಂದ ಅವರಿಗೆ ಉಪಚಾರದಿಂದ ಮಹಾವೃತಿ ಅಂತ ಹೇಳ್ತಾರೆ. ಆದ್ರೆ ಮಹಾವೃತಿಗಳು ಅಲ್ಲ. ಇಷ್ಟು ತಿಳ್ಕೊಳ್ಬೇಕು. पंचम काल में जनकल्पी मुनि का अभाव है. ಈ ಪಂಚಮ ಕಾಲದಲ್ಲಿ ಜನಕಲ್ಪಿ ಮುನಿಗಳದೇನಿದೆ? ಅಭಾವ ಇದೆ. ಜನಕಲ್ಪಿ ಮುನಿಗಳು ಈ ಪಂಚಮ ಕಾಲದಲ್ಲಿ ಇರುವುದಿಲ್ಲ. पंचम काल में जनकल्पी मुनि का अभाव है, परंतु स्थवीर कल्पी मुनि पंचम काल के अंत तक होते रहेंगे. दोनों लिंगों में भावलिंग का सद्भाव पाया जाता है. ಅದು ಸ್ಥವೀರ್ ಕಲ್ಪಿ ಇರಲಿ ಅಥವಾ ಜನಕಲ್ಪಿ ಇರಲಿ, ಈ ಎರಡೂದ್ರಲ್ಲಿ ಭಾವಲಿಂಗದ ಸದ್ಭಾವ ಇರುತ್ತದೆ. ಭಾವಲಿಂಗಿ ಮುನಿಗಳು ಇದ್ದೇ ಇರ್ತಾರ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರ. ಪಂಚಮ ಕಾಲದಲ್ಲಿ ಸ್ಥವೀರ್ ಕಲ್ಪಿ ಮುನಿಗಳು ಇದ್ದೇ ಇದಾರ.
ಆ ಸ್ಥವಿರ ಕಲ್ಪ ಇರಲಿ ಅಥವಾ ಜನಕಲ್ಪ ಇರಲಿ, ಎರಡೂ ಕಲ್ಪದ ಮುನಿಗಳಲ್ಲಿ ಭಾವಲಿಂಗದ ಸದ್ಭಾವ ಇರುತ್ತದೆ, ಭಾವಲಿಂಗಿ ಮುನಿಗಳು ಇರ್ತಾರೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಭಾವಲಿಂಗಿ ಮುನಿ ದ್ರವ್ಯಲಿಂಗಿ ಮುನಿ ಬೇರೆ ಅಂದ್ರೆ ಭಾವಲಿಂಗಿನೇ ತಲೆ ಬರೋದಿಲ್ಲ. ಎಲ್ಲರೂ ಭಾವಲಿಂಗದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಭಾವದಿಂದ ತರ ದೀಕ್ಷೆ ತಗೊಂಡು ದೀಕ್ಷಾ ತಗೊಳ್ಳುವಾಗ ಭಾವಲಿಂಗಿ ಇರ್ಬೋದು, ಆಮೇಲೆ ನಿಮ್ಮ ಭಾವಗಳು ಕಡಿಮೆ ಆಗ್ಬೋದು, ನಿಮ್ಮ ಭಾವಲಿಂಗ, ನಿಮ್ಮ ಚರ್ಯ, ನಿಮ್ಮ ಆಚರಣೆ, ನಿಮ್ಮ ಸಾಧುಚರ್ಯಗಳು ಹಿಡಿದವ ಅವೆಲ್ಲ ಅದರಲ್ಲಿ ಕಡಿಮೆ ಆಗ್ಬೋದು. ನೀವು ಬರೀ ದ್ರವ್ಯಲಿಂಗಿ ಕೂಡ ಉಳಿಬೋದು. ಕೆಲವೊಬ್ಬರು ಅಭವ್ಯ ಜೀವಿಗಳು ಸಹ ದೀಕ್ಷೆ ತಗೊಳ್ಬೋದು. ಅಭವ್ಯ ಜೀವಿಗಳು ಸರ್ವತಃ ಅವರು ದ್ರವ್ಯಲಿಂಗಿನ ಇರ್ತಾರ. ಕೆಲವೊಂದು ಮಿಥ್ಯಾದೃಷ್ಟಿಗಳು ಕೂಡ ದೀಕ್ಷೆ ತಗೊಳ್ಬೋದು. ಯಾರು ಸಮ್ಯಕ್ತ್ವ ಯಾರು ಮಿಥ್ಯಾತ್ವ ಅಂತ ಹೇಳುವಂಥ ಯೋಗ್ಯತೆ ಯಾರ ಹತ್ರ ಈಗಿಲ್ಲ. ಬಾಹ್ಯ ವ್ಯವಹಾರದಿಂದ ಮಾತ್ರ ಹೇಳಬಹುದು, ಅದರ ನಿಶ್ಚಯದಿಂದ ಅವರು ಸಮ್ಯ ದೃಷ್ಟಿದಾರ ಮಿಥ್ಯಾದೃಷ್ಟಿದಾರ ಅಂತ ಯಾವ ಮುನಿಗಳಿಗೆ ಗೊತ್ತಾಗುವುದಿಲ್ಲ. ಮಿಥ್ಯಾದೃಷ್ಟಿಗಳು ಸಹ ದೀಕ್ಷಾ ತಗೊಳ್ಬೋದು, ದಿಗಂಬರ ದೀಕ್ಷಾ ತಗೊಳ್ಬೋದು. ಮಿಥ್ಯಾದೃಷ್ಟಿ ದಿಗಂಬರ ದೀಕ್ಷಾ ತಗೊಂಡು ಅವ್ರು ದ್ರವ್ಯಲಿಂಗಿನಾಗಿ ಉಳಿಬೋದು. ಆಮೇಲೆ ಸಮ್ಯಕ್ ದೃಷ್ಟಿ ಇದ್ದು ಮಿಥ್ಯಾದೃಷ್ಟಿಗಳಾಗಿರ್ಬೋದು, ಅವರು ದ್ರವ್ಯಲಿಂಗದಲ್ಲಿನೇ ಬರ್ತಾರ. ಸಮ್ಯಕ್ ದೃಷ್ಟಿ ಇದ್ದಾಗ ಭಾವಲಿಂಗದಲ್ಲಿ ಇರಬಹುದು, ಆಮೇಲೆ ಮಿಥ್ಯಾದೃಷ್ಟಿಗಳಾದಾಗ ದ್ರವ್ಯಲಿಂಗದಲ್ಲಿ ಬಂದ್ಬಿಡ್ತಾರ. ಈ ಪ್ರಕಾರ ಮಿಥ್ಯಾತ್ವಕ್ಕೆ ಪ್ರಚೋದನೆ ಕೊಡುವಂಥವ್ರು ಸಾಮಾನ್ಯವಾಗಿ ತಿಳ್ಕೊಳ್ಳಿ. ಶಾಸ್ತ್ರದ ಮುಂದೆ ಜನವಾನಿ ಮುಂದೆ ಕೂತ್ಕೊಂಡಿದ್ದೀವಿ, ಇದ್ರ ಬಗ್ಗೆ ಯಾರು ಬೇಕಾದರೂ ಎಲ್ಲಿ ಬೇಕಾದಲ್ಲಿ ಬಂದು ಚರ್ಚೆ ಮಾಡಿದ್ರೆ ರೆಡಿ ಇದೀವಿ ನಾವು. ಮಿಥ್ಯಾತ್ವಕ್ಕೆ ಪ್ರಚೋದನೆ ಕೊಡುವಂಥ ಪ್ರತಿಯೊಬ್ಬ ದಿಗಂಬರ ಮುನಿಗಳು ಅವರು ದ್ರವ್ಯಲಿಂಗಿ ಮುನಿಗಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ಮಿಥ್ಯಾತ್ವಕ್ಕೆ ಪ್ರಚೋದನೆ ಕೊಡುವಂಥವರು, ಮಿಥ್ಯಾತ್ವವನ್ನು ಬೆಳೆಸುವಂಥವರು, ಮಿಥ್ಯಾತ್ವವನ್ನು ಪ್ರಚಾರ ಮಾಡುವಂಥವರು, ಆ ಮುನಿಗಳು ಸರ್ವತಃ ಅವರು ದ್ರವ್ಯಲಿಂಗಿ ಇದ್ದಾರೆ, ಅವರು ಭಾವಲಿಂಗಿ ಮುನಿಗಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಮಿಥ್ಯಾತ್ವಕ್ಕೆ ಪ್ರಚೋದನೆ ಕೊಡುವಂಥವ್ರು ದಿಗಂಬರ ಮುನಿಗಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಹತ್ರ ಸಂಯಮ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಸರ್ವತಃ ಮಿಥ್ಯಾದೃಷ್ಟಿಗಳಿದ್ದಾರೆ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. ಸರ್ವತಃ ಮಿಥ್ಯಾದೃಷ್ಟಿಗಳು. ಆಗಮದಲ್ಲಿ ಏನಿದೆ ಅದನ್ನೇ ಹೇಳೋದು ತಪ್ಪಿಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕೇಳಿ. ಆಗಮದಲ್ಲಿ ಏನಿದೆ ಅದನ್ನ ಹೇಳೋದು ಏನೂ ತಪ್ಪಿಲ್ಲ. ಆದರೆ ಆಗಮದ ವಿರುದ್ಧವಾಗಿ ನಾವೇನಾದರೂ ಹೇಳ್ತಿದ್ವಿ ಅಂತಂದ್ರೆ ಅದು ಸರ್ವತಃ ತಪ್ಪಿದೆ. ಆಗಮದಲ್ಲಿ ಏನಿದೆ ಅದನ್ನು ನಿಮಗೆ ಹೇಳಲಿಕ್ಕೆ ಏನೂ ತಪ್ಪಿಲ್ಲ. ಈಗ ಪಾರ್ಶ್ವನಾಥರಿದಾರ, ಇಲ್ಲಿ ನಮ್ಮ ಸಂಪತ್ತನ್ನ ಇದ್ದಾರ, ಇಲ್ಲಿ ವೈಭವನ್ನ ಇದ್ದಾರ, ಇಲ್ಲಿ ನಿಮ್ಮ ಬಗ್ಗೆ ಆಗಮದಲ್ಲಿ ಇದೆ, ನಿಮ್ಮ ಬಗ್ಗೆ ಆಗಮದಲ್ಲಿ ಇದೆ ಅಂದ್ರೆ ಅದನ್ನ ಆಗಮದಲ್ಲಿ ಇರುವಂತ ಮಾತು ನನಗೆ ಹೇಳಲಿಕ್ಕೆ ನನಗೇನು ತಪ್ಪಿಲ್ಲ. ನಿಮಗೆ ಹೆಸರು ತಗೊಂಡಿದ್ದು ಏನಂತಂದ್ರೆ ಉದಾಹರಣೆಯಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ. ಆಗಮದಲ್ಲಿ ಗ್ರಂಥದಲ್ಲಿ ಯಕ್ಷಿಣಿಗಳಿದಾರ, ಅನ್ಯ ದೇವಿ ದೇವತಾಗಳ ಹೆಸರುಗಳಿದಾವ, ಅವ್ರ ಸ್ಥಾನಗಳಿದಾವ, ಅವ್ರಿಗೆ ಮಾನ ಸನ್ಮಾನ ಏನು ಕೊಡ್ಬೇಕನ್ನುವಂಥದ್ದು ಆಗಮದಲ್ಲಿ ಇದೆ. ಅದನ್ನೇ ಹೇಳಿದ್ರೆ ಏನು ತಪ್ಪಿಲ್ಲ. ಏನು ಜಿನವಾನಿಯಲ್ಲಿ ಆಚಾರ್ಯ ಪರಮೇಷ್ಠಿಗಳು ಬರೆದಿಟ್ಟು ಹೋಗಿದಾರ, ಪೂರ್ವಾಚಾರ್ಯರು ಬರೆದಿಟ್ಟು ಹೋಗಿದಾರ, ಅದನ್ನ ಉಲ್ಲೇಖ ಮಾಡ್ತಾ ಇದ್ದೀವಿ, ಅವ್ರ ಸ್ಥಾನಮಾನಗಳನ್ನ ಹೇಳ್ತಾ ಇದ್ದೀವಿ. ಅದು ಯಾವುದೂ ತಪ್ಪಿಲ್ಲ, 100% ತಪ್ಪಿಲ್ಲ. ಆದರೆ ಆಗಮದ ವಿರುದ್ಧವಾಗಿ, ಆಗಮದ ವಿರುದ್ಧವಾಗಿ ನಾವೇನಾದ್ರೂ ಪ್ರಚಾರ ಮಾಡ್ತಿದ್ವಿ, ಆಗಮದ ವಿರುದ್ಧವಾಗಿ ನಾವೇನಾದ್ರೂ ಹೇಳಿಕೆ ಕೊಡ್ತಿದ್ವಿ, ಆಗಮದ ವಿರುದ್ಧವಾಗಿ ನಾವೇನಾದ್ರೂ ಆಚರಣೆ ಮಾಡ್ತಿದ್ವಿ ಅಂದ್ರೆ ಎಲ್ಲ ಸರ್ವತ ಮಿಥ್ಯಾ ದೃಷ್ಟಿ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಏನಂದ್ರಿ? ಎಲ್ಲ ಮಿಥ್ಯಾ ದೃಷ್ಟಿನವರು. ಜಿನವಾನಿಯಲ್ಲಿ ಇರೋದು ಹೇಳೋದು ದ್ರವ್ಯಲಿಂಗಿ ಅಂತ ಹೇಳಕ್ಕಾಗಲ್ಲ. ನಾನೇನ್ ಹೇಳ್ತಿರೋದು ಮಿಥ್ಯಾ ದೃಷ್ಟಿದ ಮಾತ್ರ ಹೇಳ್ತಾ ಇದ್ದೀನಿ. ಇಲ್ಲಿ ಆಗಮದ ವಿರುದ್ಧವಾಗಿ ನಡ್ಕೋರೆಲ್ಲ ಮಿಥ್ಯಾ ದೃಷ್ಟಿಗಳು. ಮಿಥ್ಯಾ ದೃಷ್ಟಿಗಳಿದಾರೆ ಅಂತಂದ್ರೆ ಅವರು ದ್ರವ್ಯಲಿಂಗಿನೇ ಆದ್ರು. ದ್ರವ್ಯಲಿಂಗಿನೇ ಅವರು, ದ್ರವ್ಯಲಿಂಗಿನೇ ಅವರು 100% ದ್ರವ್ಯಲಿಂಗಿನ. ನೋಡ್ರಿ ವೈಭವನ್ನ ಬರೇ ಹೇಳೋದು ದೊಡ್ಡದಾಗದಲ್ಲ, ಶಾಸ್ತ್ರದಲ್ಲಿ ಇರೋದು ಬರೇ ಹೇಳೋದು ದೊಡ್ಡದಾಗದಲ್ಲ. ಎಲ್ಲರೂ ಹೇಳ್ತಾರ, ಶಾಸ್ತ್ರದಲ್ಲಿ ಜಿನವಾನಿಲಿ ಇರೋದು ಎಲ್ಲರೂ ಹೇಳ್ತಾರ. ಹೇಳ್ತಾ ಇದೀವಿ ಅಂತಂದ್ರೆ ಆಚರಣದಲ್ಲಿ 100% ಇದೆ ಅಂತಾನು ಹೇಳಕ್ಕಾಗಲ್ಲ. ಜಿನವಾನಿ ಓದಿ ಹೇಳ್ತಿದೀವಿ ಅಂತಂದ್ರೆ 100% ನಾವು ಜಿನವಾನಿ ಪ್ರಕಾರ ಆಚರಣೆ ಮಾಡ್ತಿದೀವಿ ಅಂತನೂ ಇಲ್ಲ. ನಮ್ಮ ಆಚರಣೆದಲ್ಲಿ ಕೂಡ ಕಮ್ತರ್ತೆ ಇದಾವ. ಆ ಕಮ್ತರ್ತಿ ಇರೋರು ಎಲ್ಲರೂ ಮಿಥ್ಯಾ ದೃಷ್ಟಿಗಳಂತಾರ ಹೇಳಕ್ಕಾಗಲ್ಲ. ಆಚರಣೆದಲ್ಲಿ ಕಡಿಮೆ ಆಚರಣೆ ಮಾಡ್ತಿದಾರೆ ಅಂತಂದ್ರೆ ಅವರೆಲ್ಲರೂ ಮಿಥ್ಯಾ ದೃಷ್ಟಿಗಳಲ್ಲ. ಇದನ್ನು ಹೇಳ್ತಾರೆ ಆಚಾರ್ಯ ಕುಂದು ಭಗವಂತರು ಅಷ್ಟಪಾಹುಡು ಗ್ರಂಥದಲ್ಲಿ 3ನೇ ಸೂತ್ರದಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ದಂಸನ ಭಟ್ಟ ಆದಿ ಸೂತ್ರ ಇದೆ, ಆ ಸೂತ್ರ ಓದ್ರಿ ನಿಮ್ಗೆ ಗೊತ್ತಾಗುತ್ತೆ.
ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಚಾರಿತ್ರದಿಂದ ನೀವು ಭ್ರಷ್ಟರಿದ್ದೀರಾ, ಚಾರಿತ್ರದಿಂದ ಆಚರಣೆದಿಂದ ನೀವು ಭ್ರಷ್ಟರಿದ್ದೀರಾ, ಆಚರಣೆ ನಿಮ್ಮದು ಕಡಿಮೆ ಆಗ್ತಾ ಇದೆ, ಆಚರಣೆ ಸ್ವಲ್ಪ ಆಚೆ ಈಚೆ ಆಗ್ತಾ ಇದೆ, ನೀವೆಲ್ಲರೂ ಮಿಥ್ಯಾ ದೃಷ್ಟಿಗಳಂತಲ್ಲ, ಆಚರಣೆ ಕಡಿಮೆ ಮಾಡೋರು ಮಿಥ್ಯಾ ದೃಷ್ಟಿಗಳಿದಾರ ಅಂತ ತಿಳ್ಕೊಳಕ್ ಹೋಗಬೇಡಿ ಅಂತ ಹೇಳ್ತಾರೆ ಇಲ್ಲಿ ಆಚಾರ್ಯ ಭಗವಂತರು. ಯಾಕೆ? ಆಚರಣೆ ಬೇರೆ, ಶ್ರದ್ಧೆ ಬೇರೆ, ಸಮ್ಯಕ್ ದರ್ಶನ ಬೇರೆ, ಸಮ್ಯಕ್ ಜ್ಞಾನ ಬೇರೆ, ಸಮ್ಯಕ್ ಚಾರಿತ್ರ ಬೇರೆ. ಆಚರಣೆ ಯಾವ ವಿಷಯ ಬರುತ್ತೆ? ಸಮ್ಯಕ್ ಚಾರಿತ್ರದ ವಿಷಯ ಬರುತ್ತೆ. ಆಚರಣೆ ಯಾವ್ದು ವಿಷಯ ಬರುತ್ತೆ? ಸಮ್ಯಕ್ ಚಾರಿತ್ರದ ವಿಷಯ ಬರುತ್ತೆ, ಸಮ್ಯಕ್ ಚಾರಿತ್ರದ ವಿಷಯ ಬರುತ್ತೆ. ಮತ್ತು ಶ್ರದ್ಧೆ ಯಾವ ವಿಷಯ ಬರುತ್ತೆ? ಇದು ಸಮ್ಯಕ್ ದರ್ಶನದ ವಿಷಯ ಬರುತ್ತೆ. ದರ್ಶನದಿಂದ ಯಾರು ಭ್ರಷ್ಟರಿದ್ದಾರೆ ಅವರು ಸರ್ವತಾ ಭ್ರಷ್ಟರಿದ್ದಾರೆ. ಸಮ್ಯಕ್ ದರ್ಶನದಿಂದ ಯಾರು ಭ್ರಷ್ಟರಿದ್ದಾರೆ ಅವರು ಸರ್ವತಃ ಭ್ರಷ್ಟರಿದ್ದಾರೆ. ನೀವು ಆಚರಣೆ ಎಷ್ಟೋ ಮಾಡಿ, ನೀವು ಆಚರಣೆ ಎಷ್ಟೋ ಮಾಡಿ, ನಿಮ್ಮದು ಎಷ್ಟೋ ಜ್ಞಾನ ಇರಲಿ, ಸಮ್ಯಕ್ ದರ್ಶನದಿಂದ ನೀವು ಭ್ರಷ್ಟರಿದ್ದೀರ ಅಂತಂದ್ರೆ ಸಮ್ಯಕ್ ಜ್ಞಾನ ಕೂಡ ನಿಮ್ಮ ಹತ್ರ ಇಲ್ಲ, ಸಮ್ಯಕ್ ಚಾರಿತ್ರ ಸಹ ನಿಮ್ಮ ಹತ್ರ ಇಲ್ಲ. ನಿಮ್ಮ ಹತ್ರ ಇರುವಂತ ಜ್ಞಾನ ಕೂಡ ಅದು ಮಿಥ್ಯಾ ಜ್ಞಾನನೇ. ನೀವು ಮಾಡ್ತಾ ಇರುವಂತ ಸಂಪೂರ್ಣ ಚಾರಿತ್ರ, ಸಂಪೂರ್ಣ ಚರ್ಯೆ ಕೂಡ ಅದು ಮಿಥ್ಯಾ ಚಾರಿತ್ರನೇ. ಯಾಕೆ? ನಿಮ್ಮ ಹತ್ರ ಸಮ್ಯಕ್ ದರ್ಶನನೇ ಇಲ್ಲ. ಸಮ್ಯಕ್ ದರ್ಶನ ದೃಢವಾಗಿದೆ, ಸಮ್ಯಕ್ ದರ್ಶನ ನಿಮ್ಮ ಹತ್ರ ದೃಢ ಇದೆ ಅಂತಂದ್ರೆ ಸಮ್ಯಕ್ ಜ್ಞಾನ ಕೂಡ ನಿಮ್ಮ ಹತ್ರ ದೃಢವಾಗೇನೆ ಇದೆ. ಸಮ್ಯಕ್ ದರ್ಶನ ನಿಮ್ಮ ಹತ್ರ ದೃಢವಾಗಿದೆ ಅಂತಂದ್ರೆ ಸಮ್ಯಕ್ ಜ್ಞಾನ ಕೂಡ ಏನಿದೆ ನಿಮ್ಮ ಹತ್ರ ಸಂಪೂರ್ಣ ದೃಢವಾಗಿದೆ ಅದು. ಆದ್ರೆ ಸಮ್ಯಕ್ ಚಾರಿತ್ರ ನೀವು ಮಾಡ್ತಾ ಇಲ್ಲ, ಆಚರಣೆದಲ್ಲಿ ಸ್ವಲ್ಪ ನಿಮ್ಮದು ಆಚೆ ಈಚೆ ಇದೆ ಅಂತಂದ್ರೆ ನೀವು ಮಿಥ್ಯಾ ದೃಷ್ಟಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಚಾರಿತ್ರ ಮತ್ತೆ ಮಾಡಬಹುದು, ಚಾರಿತ್ರದಲ್ಲಿ ಭ್ರಷ್ಟರಾಗಿ ಮತ್ತೆ ನೀವು ಚಾರಿತ್ರ ಪಾಲನೆ ಮಾಡಬಹುದು. ನಾವು ಅವಾಗ ಉದಾಹರಣೆ ಹೇಳಿದೆ, ಏನೋ ಒಂದು ಕಾರಣದಿಂದ ದೀಕ್ಷಾ ಛೇದ ಆಗಿದೆ, ಅದು ರೋಗದ ಕಾರಣದಿಂದ ಇರಬಹುದು, ಶಿಥಿಲತಾದ ಕಾರಣದಿಂದ ಇರಬಹುದು, ಆಚರಣೆಯಿಂದ ಕಾರಣ ಇರಬಹುದು, ಅನಾರೋಗ್ಯದ ಕಾರಣ, ಏನೋ ಒಂದು ಕಾರಣದಿಂದ ಇರಬಹುದು. ದೀಕ್ಷಾ ಛೇದ ಆಗಿದೆ ಅಂದ್ರೆ ಅವ್ರು ಮಿಥ್ಯಾ ದೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಚಾರಿತ್ರ ಮಾತ್ರ ಛೇದ ಆಗಿದೆ ಅಲ್ಲಿ. ಆದ್ರೆ ಸಮ್ಯಕ್ ದರ್ಶನ ಅವ್ರದ್ದು ಇನ್ನೂ ದೃಢ ಇದೆ, ಸಮ್ಯಕ್ ಜ್ಞಾನ ಅವ್ರದ್ದು ಇನ್ನೂ ದೃಢ ಇದೆ, ಅವರು ಮತ್ತೆ ದೀಕ್ಷಾ ತಗೊಳ್ಬಹುದು. ಆಗಮದಲ್ಲಿ ಇದಕ್ಕೆ ಪ್ರಮಾಣ ಇದೆ, ಛೇದೋಪಸ್ಥಾಪನ ಅಂತ ಹೇಳ್ತಾರೆ ಅದಕ್ಕೆ. ಮತ್ತೆ ದೀಕ್ಷಾ ತಗೊಳ್ಬಹುದು, ಮತ್ತೆ ಚಾರಿತ್ರ ಪಾಲನೆ ಮಾಡಬಹುದು, ಅದೇ ಭಾವದಿಂದ ಮೋಕ್ಷಕ್ಕೆ ಸಹ ಹೋಗಬಹುದು, ಅದೇ ಭಾವದಿಂದ ಮೋಕ್ಷಕ್ಕೆ ಸಹ ಹೋಗಬಹುದು. ಅದಕ್ಕೆ ಹೇಳ್ದೆ, ನಾವು ಸೂತ್ರ ಹೇಳಿದೆ ನೋಡ್ರಿ, 3ನೇ ನಂಬರ್ ಸೂತ್ರ ಓದ್ರೆ ನಂಗೆ ಸೂತ್ರ ಕಂಠಸ್ಥಿಲ್ಲ. 3ನೇ ನಂಬರ್ ಸೂತ್ರ ಅಷ್ಟಪಹೌಡದಲ್ಲಿ, ದರ್ಶನ ಪಹೌಡದಲ್ಲಿ 3ನೇ ನಂಬರ್ ಸೂತ್ರದಲ್ಲಿ ಹೇಳ್ತಾರೆ ನೋಡ್ರಿ, ದಂಸನ ದಂಸನ ಭಟ್ಟಾನ ಸಿಜ್ಜಂತಿ ಏನೋ ಸೂತ್ರ ಇದೆ, ಅದು ಪಕ್ಕ ನೆನಪಿಲ್ಲ ಸೂತ್ರ, ಅದು ಈ ಸೂತ್ರ ಸ್ಪಷ್ಟವಾಗಿ ಹೇಳಿದಾರೆ ಆಚಾರ್ಯ ಕೊಂದು ಭಗವಂತರು. ಇಲ್ಲಿ ತಿಳ್ಕೊಳ್ಳೋದು, ಸಮ್ಯಕ್ ದೃಷ್ಟಿ ಇದಾರ, ನೀವು ಕೇಳಿದ್ರೆ ಅವಾಗ ಸಮ್ಯಕ್ ದೃಷ್ಟಿಗಳಿದಾರ, ಸಮ್ಯಕ್ದು ಪಕ್ಕ ಇದೆ ಅವ್ರ ಹತ್ರ, ಚರ್ಯಾದಲ್ಲಿ ಇಲ್ಲ, ಆದ್ರೂ ಸಹ ಅವ್ರ ದ್ರವ್ಯಲಿಂಗಿನೇ. ಅದೇ ಸಮ್ಯಕ್ತವಾರದು ಪಕ್ಕ ಇದೆ, ಅಲ್ಲಿ ಚರ್ಯಾದಲ್ಲಿ ಇಲ್ಲ, ಚರ್ಯಾದಲ್ಲಿ ಸರ್ವತಾ ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ಉದಾಹರಣೆದಲ್ಲಿ ನಿಮ್ಗೆ ಹೇಳ್ತೀನಿ, ಸಂಪೂರ್ಣ ಪರಿಗ್ರಹದಲ್ಲಿದ್ದಾರೆ ಅವರು, ಸಂಪೂರ್ಣ ಪರಿಗ್ರಹದಲ್ಲಿದ್ದಾರೆ. ಆ ಪರಿಗ್ರಹ ಎಲ್ಲಿವರೆಗೆ ಅವ್ರ ಜೊತೆಗಿದೆ ಅಲ್ಲಿವರೆಗೆ ದ್ರವ್ಯಲಿಂಗ ಅಂತ ಹೇಳಕ್ಕೂ ಆಗಲ್ಲ. ಆ ಪರಿಗ್ರಹದಲ್ಲಿ ಇದ್ದೂ ಸಹ ಅಲ್ಲಿಂದ ಅವರು ಒಂದು ಸೆಕೆಂಡ್ ಅಲ್ಲಿ ಕೂಡ ಹೊರಗಡೆ ಬರ್ಬೋದು, ಒಂದು ಸಮಯದಲ್ಲಿ ಕೂಡ ಹೊರಗಡೆ ಬರ್ಬೋದು ಅಂತ ಹೇಳಿದಾರೆ. ಭಾವದಲ್ಲಿ ಬರುತ್ತೆ ಇದು ಚಾರಿತ್ರ. ಇದರಲ್ಲಿ ಬರುತ್ತೆ, ಇದರಲ್ಲಿ ಬರುತ್ತೆ ಅಮ್ಮ, ಭಾವದಲ್ಲಿ ಬರುತ್ತೆ. ಅಂತರಂಗ ಪರಿಗ್ರಹ ಇದರಲ್ಲಿ ಬರುತ್ತೆ, ಭಾವದಲ್ಲಿ ಬರುತ್ತೆ. ಅಂತರಂಗ ಪರಿಗ್ರಹ ಭಾವದಲ್ಲಿ ಬರುತ್ತೆ. ಅದರಲ್ಲಿ 14 ಪರಿಗ್ರಹ ಹೇಳ್ಯಾರ ನೋಡ್ರಿ. ಇವು ಯಾವಾಗ ಬಿಟ್ಟು ಹೋಗ್ತವೆ ಹೇಳಕ, ಇದೊಂದು ಪುಸ್ತಕ ಪರಿಗ್ರಹನೇ ಇದು. ಈ ಪುಸ್ತಕ ಏನಿದೆ, ಇದು ಪರಿಗ್ರಹನೇ ಇದೆ. ಇದು ಈ ಪುಸ್ತಕ ಇಲ್ಲಿ ಪಕ್ಕದಲ್ಲಿ ಇಟ್ಟುಕೊಂಡು ಕೂಡ, ಈ ಪುಸ್ತಕ ಇಲ್ಲೇ ಪಕ್ಕದಲ್ಲಿ ಇದೆ ಕೂಡ ಇದ್ರ, ಈ ಪಕ್ಕದಲ್ಲಿ ಇದ್ರೂ ಸಹ ಇದ್ರ ಬಗ್ಗೆ ನನಗೆ ಭಾವ ಇಲ್ಲ, ನಂದಲ್ಲ ಇದು. ಈಗ ಮೊನ್ನೊಂದು ಉದಾಹರಣೆ ಹೇಳಿದೆ, ಯಾರೋ ಒಬ್ರು ಬಂದ್ರು, ಭಕ್ತರು ಬಂದ್ರು, ಮಹಾರಾಜರು ನಿಮ್ಮ ಹತ್ರ ಇರುವಂತ ಸ್ಟ್ಯಾಂಡ್ ಬಹಳ ಚೆನ್ನಾಗಿದೆ, ನಮಗೊಂದು ಬೇಕಾಗಿದೆ ಅಂತಂದ್ರು. ತಗೊಂಡು ಹೋಗಿ ಮೊದಲು ಪೈಲ ಅಂತ ಹೇಳಿದ್ರಿಂದ, ಮೊದಲು ತಗೊಂಡು ಹೋಗಿಲ್ಲಿಂದ. ಯಾಕೆ? ಪರಿಗ್ರಹಣ ಅದು. ಆ ವಸ್ತುವಿನ ಮೇಲೆ ಒಬ್ಬರಿಗೆ ಮನಸ್ಸಾಗಿದೆ, ಆ ಮನಸ್ಸಾಗಿರುವಂತ ವಸ್ತು ನನ್ನ ಹತ್ರ ಇಟ್ಕೊಂಡ್ರೆ ನನ್ನ ಮನಸ್ಸಲ್ಲಿ ಕೊರಗ್ತಾ ಇರುತ್ತೆ. ಅದು ಹೋಯ್ತಲ್ಲ ಅಂತಲ್ಲ, ಅವ್ರು ಕೇಳಿದ್ರು ನಾನು ಇಟ್ಕೊಂಡಿದ್ದೀನಲ್ಲ ಅಂತ, ಇದು ನನ್ನ ಮನಸ್ಸಿನಲ್ಲಿ ಕೊರಗುತ್ತಾ ಇರುತ್ತೆ ಅದು. ಆದ್ರೆ ಏನ, ಒಂದು ಪೆನ್ ಕೊಡ್ಬೇಕಾದ್ರೂ ಕೂಡ, ನನ್ನ ಹತ್ರ ಇದೊಂದು ಪೆನ್ ಪರಿಗ್ರಹ ಇದೆ, ಈ ಪೆನ್ ಸಂಪತ್ ಕುಮಾರ್ ಅವರಿಗೆ ಬಹಳ ಮನಸ್ಸಾಯ್ತು, ಈ ಮನಸ್ಸಾಗಿದೆ ಅಂತ ಅವ್ರು ಕೇಳ್ತಿದ್ರ ಅಂತ ಎತ್ತಿ ಕೊಡೋಂಗೂ ಇಲ್ಲ ಅವರಿಗೆ. ಯಾಕಂದ್ರೆ ಈ ಪೆನ್ ದುರುಪಯೋಗ ಸಹ ಆಗಬಾರ್ದು. ಈಗ ಅವರು ಪುಸ್ತಕ ಇಡೋ ಸ್ಟ್ಯಾಂಡ್ ಕೇಳಿದ್ರು ಮಂಜುವನ್ನ, ತಗೊಂಡ್ರು ಹೋದ್ರು, ಅವರು ಕೊಟ್ವಿ, ನಾವು ನಮ್ ಖುಷಿಯಿಂದ ಕೊಟ್ಟಿವಿ, ನಮ್ಗೇನು ದುಃಖ ಇಲ್ಲ. ಆದ್ರೆ ಆ ಸ್ಟ್ಯಾಂಡ್ ದುರುಪಯೋಗ ಆಗಬಾರ್ದು. ಆ ಸ್ಟ್ಯಾಂಡ್ ಏನಕ್ಕೆ ಉಪಯೋಗ ಆಗಬೇಕು? ಸ್ವಾಧ್ಯಾಯಕ್ಕೆ ಆಗಬೇಕು. ಅವ್ರು ನಿಜವಾಗ್ಲೂ ಸ್ವಾಧ್ಯಾಯ ಮಾಡುವಂತವ್ರು ಇದಾರಾ? ಅವ್ರು ಶಾಸ್ತ್ರ ಓದುವಂತವ್ರು ಇದಾರಾ?
ಜ್ಞಾನಿಗಳಿದಾರ, ಧರ್ಮಾತ್ಮ ಇದಾರ ಅಂತ ಗೊತ್ತಾದಾಗ ಅವ್ರಿಗೆ ಸ್ಟ್ಯಾಂಡ್ ತಗೊಂಡು ಹೋರಪ್ಪ. ಇಲ್ಲಂದ್ರೆ ಸುಮ್ಮನೆ ಮನೇಲಿ ಓದಿಡುವಂಥವ್ರು ಅಂಥವ್ರು ಇರ್ತಾರ. ಕೆಲವ್ರು ನಮ್ಮ ಹತ್ರ ಅಂಥವ್ರು ಇದಾರ, ಬರ್ತಾರೆ, ಮಹಾರಾಜರೇ ನೀವು ಜಪ ಹಾಕಿರೋಂಥ ಜಪ ಮಾಲೆ ಕೊಡ್ರಿ, ನೀವು ಪೆನ್ ಯೂಸ್ ಮಾಡೋಂಥ ಪೆನ್ ಕೊಡಿ. ಏನಕ್ಕೆ? ನಾವು ಮನೇಲಿ ಇಡ್ತೀವಿ, ಶೋಪೀಸಲ್ಲಿ ಇಡ್ತೀವಿ ಅಂತ. ಅದು ಮನೇಲಿ ಇಟ್ಕೊಂಡು ಏನು ಪ್ರಯೋಜನ ಅದು? ಅಂಥವ್ರು ಇದಾರ. ಆ ವಸ್ತುವಿನ ಸದುಪಯೋಗ ಆಗಬೇಕು. ಆ ವಸ್ತುವಿನ ಸದುಪಯೋಗ ಆಗುವಂತ ವ್ಯಕ್ತಿಗಳು ಕೇಳಿದ್ರೆ, ಮನಸ್ಸು ಮಾಡಿದ್ರೆ ತಗೊಂಡು ಹೋಗ್ರಿ. ನಂದಿಲ್ಲ. ಈ ಕೊಟ್ಟಿದ್ದಾರ ಅದನ್ನ ನೀವೇ ಕೊಟ್ಟಿದ್ದು, ತಗೊಂಡು ಹೋಗೋರು ಯಾರ? ನೀವೇ ತಗೊಂಡು ಹೋಗೋದು. ನಂದೇನು ಹೊಂಟಿತಿ? ನಾನೇನು ಸಂಪಾದನೆ ಮಾಡಿ ತಂದು ಇಟ್ಕೊಂಡಿದ್ದೀನೋ, ಏನು ಬೆವರು ಸುರಿಸ್ಕೊಂಡಿದ್ದೀನೋ, ಏನು ಕಷ್ಟಪಟ್ಟಿದ್ದೀನೋ? ಏನಿಲ್ಲಲ್ಲ. ಆ ಪ್ರಕಾರ ಇಲ್ಲಿ ಹೇಳ್ತಾರ. ಅರ್ಥ ಆಯ್ತಾ? ಸಮझे ನೈ? ಈ ಪ್ರಕಾರ ವೈಭವನ ಮನಸ್ಸಲ್ಲಿ ಏನೋ ಬಹಳ ದೊಡ್ಡದು ಓಡ್ತಾ ಇದೆ. ಅದೇ ಹೇಳ್ತಲ್ಲ, ಅದೇ ಹೇಳಿದ್ ನಿಮಗೆ. ಚಾರಿತ್ರದಲ್ಲಿ ಭ್ರಷ್ಟ ಆದವರು ಮತ್ತೆ ಚಾರಿತ್ರ ಪಾಲನೆ ಮಾಡಬಹುದು. ಆದ್ರೆ ದರ್ಶನದಲ್ಲಿ ಭ್ರಷ್ಟ ಆದವರು ನೀವೆಷ್ಟು ಏನು ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ. ನೀವು ಮತ್ತೆ ಸಮ್ಯಕ್ ದೃಷ್ಟಿ ಆಗಲೇಬೇಕು. ಸಮ್ಯಕ್ ದೃಷ್ಟಿ ಆಗೋ ತನಕ ನಿಮಗೆ ಮೆಡ್ ಮಾಡೋದೆಲ್ಲ ವ್ಯರ್ಥ ಅಂತ ಹೇಳಿದಾರೆ ಅಲ್ಲಿ. ಕುಂದು ಆಚಾರ್ಯರು ಇವ್ರು ಎಲ್ಲೆಲ್ಲೋ ಹೋಗ್ತಾರೆ, ಯಾವ ಲೋಕದಿಂದ ಬಂದಾರ ಗೊತ್ತಾಗಲ್ಲ ಒಂದು ಸರ್ತಿ. ಅವರು ಉದಾಹರಣೆಗೆ ಓಕೆ, ಸೂತ್ರ ಹೇಳೋರು ಸಮಂತ ಬಂದ್ರ ಆಚಾರ್ಯರಲ್ಲ, ಕುಂದ ಆಚಾರ್ಯರು. ಸಮಂತ ಬಂದ್ರೆ ಯಾಕೆ ಬಂದ್ರಿ ಇಲ್ಲಿ? ಯಾವ್ಯಾವ ಲೋಕದಿಂದ ಕೂತಿರ್ತಾರೆ ಗೊತ್ತಿಲ್ಲ. ಹಾ, ಉದಾಹರಣೆದಲ್ಲಿ ಓಕೆ. ನೀವು ಕೇಳುವಾಗ ಹಂಗೆ ಕೇಳಲಿಲ್ಲ, ನೀವು ಕೇಳುವಾಗ ಹೆಂಗೆ ಕೇಳಿದ್ರಿ? ಎಲ್ಲ ನಿಮ್ಮನ್ನ ಅರ್ಥ ಮಾಡ್ಕೊಂಡು ಕೂತ್ಕೊಂಡು ಇಲ್ಲೇ ಕೂರ್ಬೇಕಾಗತ್ತೆ ನನಗ. ನಿಮ್ಮನ್ನ ಅರ್ಥ ಮಾಡ್ಕೊತ ಕೂರುದ್ ನಾನು. ಪ್ರಶ್ನೆ ನೋಡಿ, ಕೇಳುವಾಗ ನೀವು ಕರೆಕ್ಟಾಗಿ ಕೇಳಿದ್ರೆ ಉತ್ತರ ಕರೆಕ್ಟಾಗಿ ಬರುತ್ತೆ. ಅಲ್ಲಿ ನೀವು ಪ್ರಶ್ನೆ ಹೆಂಗೋ ಅಡ್ಡು ತುಡ್ಡು ಎಲ್ಲೆಲ್ಲೋ ಕೇಳಿದ್ರೆ ಅಂದ್ರೆ ನಾವು ಅಲ್ಲಿ ಎಲ್ಲಿ ಬರೋದಲ್ಲಿ? ನಾವು ಇಲ್ಲಿ ಇರ್ತೀವಿ, ಅಲ್ಲಿಂದ ಇಲ್ಲಿ ಬರ್ಬೇಕಾಗತ್ತೆ. ಪ್ರಶ್ನೆ ನೀವು ಕರೆಕ್ಟಾಗಿ ಕೇಳಬೇಕಲ್ಲ. ಎಲ್ಲಿ ಬಂದಿತ್ತ? पंचम काल में जिनकल्पी मुनि का अभाव है, परंतु स्थविर कल्पी मुनि पंचम काल के अंत तक होते रहेंगे. दोनों लिंगों में भावलिंग का सद्भाव पाया जाता है. ಎರಡು ಲಿಂಗದಲ್ಲಿ ಭಾವಲಿಂಗದ ಸದ್ಭಾವ ಇದ್ದೇ ಇರುತ್ತೆ. ಅದರಲ್ಲಿ ಕೆಲವೊಬ್ರು ಇರೋದಿಲ್ಲ, ಕೆಲವೊಬ್ರು ಇರ್ತಾರ ತಿಳ್ಕೊಳ್ಬೇಕು ನಾವಿಲ್ಲಿ. ಜಿನಕಲ್ಪಿ ಅಂತೂ ಭಾವಲಿಂಗಿಗಳೇ, ಜಿನಕಲ್ಪಿಗಳಂತೂ ಭಾವಲಿಂಗಿಗಳೇ. ಆದರೆ ಸ್ಥವಿರ್ ಕಲ್ಪಿಗಳಲ್ಲಿ ದ್ರವ್ಯಲಿಂಗ ಇರ್ಬೋದು. ಈ ಪ್ರಕಾರ दोनों परिशों को सहते रहते हैं, सहन का अंतर है, परंतु मूल गुण दोनों में मुनिराज पूर्णतया पालन करते हैं. ಎರಡು ಜನ ಸಹನಗಳನ್ನ ಮಾಡ್ಕೊಳ್ತಿರ್ತಾರ, ಎರಡು ಜನ ಸಹನೆ ಮಾಡ್ಕೊಳ್ತಿರ್ತಾರ. ಆದ್ರೆ ಅಂತರ ಮಾತ್ರ ಇಷ್ಟೇ ಇದೆ, ಮೂಲ ಗುಣಗಳು ಎರಡು ಜನರಿಗೆ ಸಮಾನ ಇದಾವ. ಅವ್ರಿಗೂ ಮೂಲಗುಣ 28 ಇದಾವ, ಇವ್ರಿಗೂ ಮೂಲಗುಣ 28 ಇದಾವ. ಮೂಲ ಗುಣಗಳಲ್ಲಿ ಕೂಡ ಏನು ಅಂತರ ಇಲ್ಲ. ಆದ್ರೆ ಮಾತ್ರ ಇಷ್ಟ ಇದೆ, ಸಹನದಲ್ಲಿ ಅವರು ಉತ್ಕೃಷ್ಟ ಸಹನಧಾರಿಗಳಿದ್ರು, ಇಲ್ಲಿ ಹೀನ ಸಹನಧಾರಿಗಳಿದಾರ. ಅದು ಚತುರ್ಥ ಕಾಲ ಇತ್ತು, ಇದು ಪಂಚಮ ಕಾಲ ಇದೆ. ಅದು ದುಷ್ಮಾ ಸುಖಮ ಕಾಲ ಇತ್ತು, ಇದು ದುಷ್ಮಾ ಕಾಲ ಇದೆ. ಅಂತರ ಮಾತ್ರ ಇರೋದು, ಅದರಲ್ಲಿ ಗುಣಗಳೇನೋ ಅಂತರ ಇಲ್ಲ ಅಂತ ತಿಳ್ಕೊಳ್ಬೇಕು. ಎರಡು ಜನ ಪೂರ್ಣತಾ ರೂಪದಿಂದ ಮೂಲಗುಣಗಳ ಪಾಲನೆ ಮಾಡ್ತಿರ್ತಾರ. ಪರಿಶೋಹೋं की पीड़ा से परेशान नहीं होते. ಪರಿಶಯಗಳ ಪೀಡೆಯಿಂದ ಅವ್ರು ಯಾವತ್ತೂ ಪರೇಶಾನ್ ಅಂದ್ರೆ ಏನು, ದುಃಖಿ ಆಗುವುದಿಲ್ಲ. ಪರಿಶೋಹೋं की पीड़ा होने पर भी पीड़ा चिंतन का नाम का आर्तर ध्यान नहीं करते हैं. पीड़ा चिंतन ಅಂತ ಒಂದು ಆರ್ತರ ಧ್ಯಾನ ಇರುತ್ತೆ. ಆರ್ತರ ಧ್ಯಾನದವ್ರು ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ. ಏನೋ ದುಃಖ ಇದೆ, ಏನೋ ನೋವು ಆಗ್ತಾ ಇದೆ, ಏನೋ ಕಷ್ಟ ಆಗ್ತಾ ಇದೆ, ಏನೋ ತೊಂದರೆ ಆಗ್ತಾ ಇದೆ, ಆ ವಿಷಯಗಳ ಬಗ್ಗೆ ಅವ್ರು ಯಾವತ್ತೂ ಚಿಂತನೆ ಮಾಡ್ಕೋತ ಕೂರುದಿಲ್ಲ. ಯಾಕಂದ್ರೆ ಪೀಡಾ ಚಿಂತನ ಅಂತ ಆರ್ತರ ಧ್ಯಾನ ಇದೆ. ಒಂದು ಆರ್ತರ ಧ್ಯಾನ ಮುನಿಗಳು ಮಾಡುವುದಿಲ್ಲ ಅಂತ ತಿಳ್ಕೊಳ್ಬೇಕು. ಪೀಡಾ ಚಿಂತन नाम का आर्तर ध्यान नहीं करते हैं. वेदना का वेदन होने पर भी संयम नहीं छोड़ते हैं. ವೇದನೆಯ ವೇದನ ಆಗ್ತಾ ಇದೆ, ಕಷ್ಟದ ದುಃಖ ಆಗ್ತಾ ಇದೆ, ನೋವು ಆಗ್ತಾ ಇದೆ, ಏನೋ ಆದ್ರೂ ಸಹ ತಂದ ಅವ್ರ ಸಂಯಮವನ್ನು ಅವರು
ಬಿಡುವುದಿಲ್ಲ. ನಗ್ನ ಪರಿಚಯ ಕೋ ಸಹನೆ ನಗ್ನ ಪರಿಚಯ ಕೋ ಕೇಸೆ ಸಹನ ಕರ್ತೆ ಹೇ, ಈ ನಗ್ನ ಪರಿಚಯಗಳನ್ನ ಯಾವ ರೀತಿ ಸಹನೆ ಮಾಡ್ತಾರೆ ಅನ್ನುವಂತ ವಿಷಯ ಬಂದಾಗ ಇಲ್ಲಿ ಹೇಳ್ತಾರ, ಬಾಲಕ ಸಮ ಅವಿಕಾರ ಮುನಿವರ್ ಸದಾ ರಹಾ ಕರ್ತೆ ಹೇ. ಏನ್ ಹೇಳ್ತಾ ಇದ್ರಲ್ಲಿ ಸಂತೋಷನ್ನ? ಬಾಲಕ ಸಮ, ಯಾವ ರೀತಿ? ಬಾಲಕರ ತರಹ ಅವಿಕಾರಿ. ಮುಖ್ಯವಾಗಿ ತಿಳ್ಕೊಳ್ಳೋದು ಈ ಶಬ್ದ, ಮುಖ್ಯವಾಗಿ ತಿಳ್ಕೊಳ್ಳೋದು ಈ ಶಬ್ದ. ಬಾಲಕರ ಹತ್ರ ಯಾವುದೇ ವಿಕಾರ ಇರುವುದಿಲ್ಲ. ವಿಕಾರ ಯಾರ ಹತ್ರ ಇದೆ? ವಿಕಾರ ದೊಡ್ಡವರ ಹತ್ರ ಹೇಳಕ್ ಬರಲ್ಲ. ವಿಕಾರ ಯಾರ ಹತ್ರ ಇದೆ? ವಿಕಾರ ಇರೋದು ಯಾರ ಹತ್ರ? ರಾಗಿಗಳ ಹತ್ರ. ವಿಕಾರ ಇರೋದು ಯಾರಿಗೆ? ರಾಗಿಗಳ ಹತ್ರ ವಿಕಾರ ಇರುತ್ತೆ. ಆ ವಿಕಾರದಿಂದ ರಹಿತರಾಗಿರ್ತಾರೆ ಮುನಿಗಳು. ಅವಿಕಾರಿ ಮುನಿವರ್ ಸದಾ ರಹಾ ರಹತೆ ಹೇ, ಸದಾ ಅವರಲ್ಲೂ ಅವ್ರು ಏನಿರ್ತಾರ? ಬದುಕ್ತಿರ್ತಾರ, ನಿಮ್ಮೆಲ್ಲರ ಒಳಗಡೆ ಇರ್ತಾರ. ಬಾಲಕವತ್, ಮಗುವಿನ ತರ ನಗ್ನರಾಗಿ ನಗ್ನ ರೂಪ ದಿಗಂಬರ ರೂಪವನ್ನು ಧಾರಣೆ ಮಾಡ್ಕೊಂಡು ನಿಮ್ಮೆಲ್ಲರ ಒಳಗಡೆ ಇರ್ತಾರ. ಅವರು ವೀತರಾಗಿ ರೂಪವನ್ನು ಧಾರಣೆ ಮಾಡ್ಕೊಂಡಿರ್ತಾರ, ವೀತರಾಗ ಸ್ವರೂಪವನ್ನು ಧಾರಣೆ ಮಾಡ್ಕೊಂಡಿರ್ತಾರ. ಬಟ್ಟೆ ಹಾಕೊಂಡಿರ್ತಾರ, ಅವ್ರಿಗೆ ರಾಗಿ ಅಂತ ಹೇಳ್ತಾರ. ಅಲ್ಲಿ ವೀತರಾಗ ಮತ್ತು ರಾಗ ಎರಡೂ ಬರ್ತವೆ ಇಲ್ಲಿ. ಯಾರ ಹತ್ರ ವಿಕಾರ ಇದೆ ಅವರು ರಾಗಿಗಳು, ಯಾರ ಹತ್ರ ವಿಕಾರ ಇದೆ ಅವ್ರಿಗೂ ರಾಗಿ ಅಂತ ಹೇಳ್ತಾರೆ. ರಾಗಿ ಅಂತ ಕೇಳಿದ್ರು ನಾಚಿಕೆ ಇದೆ ನಿಮಗೆ, ನಿಮ್ಗೇನಿದೆ? ನಾಚಿಕೆ ಇದೆ. ಎರಡನೇದು ಭಯ ಸಹ ಇದೆ ನಿಮಗೆ. ಯಾಕೆ? ಯಾರಾದ್ರೂ ಏನಾದ್ರು ಅಂದಾರಲ್ಲ, ಯಾರಾದ್ರೂ ಏನಾದ್ರು ಬೈತಾರಲ್ಲ, ಯಾರಾದ್ರೂ ಏನಾದ್ರು ಮಾತಾಡ್ತಾರಲ್ಲ, ಯಾರಾದ್ರೂ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಾರಲ್ಲ. ನೋಡೋಣ ನೋಡ್ರಿ, ಇವತ್ತು ಒಂದ್ ದಿವಸ ಬಹಳ ಬೇಡ, ಚಡ್ಡಿ ಹಾಕೊಡ್ರಿ, ನಗ್ನ ಬೇಡ, ಅಂಡರ್ವೇರ್ ಹಾಕೊಡ್ರಿ. ನೀವು ಅಂಡರ್ವೇರ್ ಹಾಕೊಂಡು ಒಂದು ಅರ್ಧ ಗಂಟೆಗೆ ಸುತ್ತಾಡಿ ಬಂದ್ಬಿಟ್ರಿ, ನೋಡೋಣ ಸೌತರ್ನ್ ಸರ್ಕಲ್ ತನಕ ಹೋಗಿ ಬರೋಣ ನಡ್ರಿ. ನನಗೆ ಯಾರು ಏನೋ ಅನ್ನಲ್ಲ, ಯಾಕಂದ್ರೆ ಸಂಪೂರ್ಣ ದಿಗಂಬರಿದ್ದೀನಿ. ನನಗೆ ಯಾರು ಏನೂ ಮಾತಾಡಲ್ಲ ಹೋಗಿ ಬರ್ಬೇಕಾದ್ರ ಸೌತರ್ನ್ ಸರ್ಕಲ್ ತನಕ. ಅವ್ ಮಾತಾಡೋ ಮೂರ್ಖರು ಅಜ್ಞಾನಿಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ. ಸಾಮಾನ್ಯವಾಗಿ ಹೇಳುದು ನಿಮಗೆ, ನಾನು ಇಲ್ಲಿಂದ ಅಲ್ಲಿವರೆಗೆ ಹೋಗಿ ಬರ್ತೀನಿ, ನನಗೆ ಯಾರು ಏನೂ ಮಾತಾಡಲ್ಲ. ಆದ್ರೆ ನಿಮಗೆ ಬರೀ ಒಂದು ಅಂಡರ್ವೇರ್ ಹಾಕೊಂಡು ನಡ್ರಿ ನಮ್ಮ ಜೊತೆಗೆ. ಈ ಅಶೋಕನ ನಿನ್ ತಲೆಗೆಲಿ ಕೆಟ್ಟಿದ್ದೇನೆ ಅಂದ್ಬಿಡ್ತಾರ. ಅವಾಗ ಇವ್ ಹಿಂಗ್ಯಾಕೆ ತಿರುಗಾಡ್ತದ, ಹುಚ್ಚಗಿಚ್ಚ ಆಗಿರೋಣಪ್ಪ ಅಂತ ಅಂದ್ಬಿಡ್ತಾರ, ಅಂತ ಬಿಡ್ತಾರೆ. ಯಾಕೆ? ರಾಗ ಇದೆ ನಿಮ್ಮ ಹತ್ರ. ನೀವು ನಡೆಯುವಾಗ, ನೀವು ಹೋಗುವಾಗ ನಿಮ್ಮ ಹಾವಭಾವದಲ್ಲಿ ರಾಗ ಉತ್ಪನ್ನ ಆಗ್ತಾ ಇರುತ್ತೆ ನಿಮ್ಮಲ್ಲಿ. ರಾಗ ಪ್ರತಿಯೊಂದು ಕ್ಷಣ ಸಮಯ ರಾಗ ಹೊರಗಡೆ ಬರ್ತಾ ಇರುತ್ತೆ ನಿಮ್ಮದು. ಆ ವಿಕಾರ ಹೊರಗಡೆ ತೋರಿಸ್ತಾ ಇರುತ್ತೆ ನಿಮಗೆ. ಅದು ಆ ವಿಕಾರತೆಯಿಂದ ನೀವು ಆ ಕಡೆ ಈಚೆ, ಆ ಕಡೆ ಈ ಕಡೆ ನೋಡ್ಕೊಂಡು, ನಿಮ್ಮ ಪಿಂಚಿ ಹಿಡ್ಕೊಂಡು ಮುಚ್ಕೊಂಡು, ಆ ಕಡೆ ಈ ಕಡೆ ಮೈ ಮುಚ್ಕೊಂಡು ಈ ರೀತಿ ನಡ್ಕೊಂಡು ಹೋಗ್ತಿರ್ತೀರಾ. ಅಲ್ಲಿ ನಿಮಗೆ ವಿಕಾರತೆ ಇರುತ್ತೆ. ಆದ್ರೆ ಜಿನ ಮುನಿಗಳಿಗೆ, ದಿಗಂಬರ ಮುನಿಗಳಿಗೆ ಯಾವುದೇ ವಿಕಾರ ಇಲ್ಲ. ಬಾಲಕವತ್, ಯಾವ ರೀತಿ ಮಗು, ಯಾವ ರೀತಿ ಒಂದು ನನ್ನಾಸ ಚೋಟಾಸ ಮಗು ಬಾಲಕ ಇದಾನ, ಆ ಬಾಲಕನಿಗೆ ಯಾವುದೇ ವಿಕಾರ ಇಲ್ಲ. ಅವನಿಗೆ ನಗ್ನಿದ್ರು ಅಷ್ಟೇ, ಬಟ್ಟೆ ಹಾಕಿದ್ರು ಅಷ್ಟೇ, ಬಟ್ಟೆ ತೆಗೆದ್ರು ಅಷ್ಟೇ, ಏನಿಲ್ಲ ವಿಕಾರ. ಆ ರೀತಿ ದಿಗಂಬರ ಮುನಿಗಳು ವಿಹಾರ ಮಾಡ್ತಿರ್ತಾರ, ಸಂಚಾರ ಮಾಡ್ತಿರ್ತಾರ, ಹೋಗೋದು ಬರೋದು ಆವಾಗಮನ ಮಾಡ್ತಿರ್ತಾರ. ಅವ್ರಿಗೆ ಯಾವುದೇ ವಿಕಾರ ಇರುವುದಿಲ್ಲ. ಅವ್ರಿಗೆ ವೀತರಾಗ ಅಂತ ಹೇಳ್ತಾರ, ಅವಿಕಾರಿ ಅಂತ ಹೇಳ್ತಾರ. ಅವರಿಗೆ ಏನಾಗಬೇಕು? ವಿಕಾರಿ ಆಗ್ಬೇಕು, ಅವಿಕಾರಿ ಆಗ್ಬೇಕ್ರಿ. ಯೋಚನೆ ಮಾಡಲಿ. ಬಹಳ ಸುಂದರವಾಗಿ ಇಲ್ಲಿ ಉದಾಹರಣೆ ಕೊಟ್ಟು ಹೇಳ್ತದ್ರ, ಕಿತ್ನಿ ಭಿ ಬಾಧಾ ಆ ಜಾಯೆ ವಸ್ತ್ರ ನಹಿ ಧರ್ತೆ. ಎಷ್ಟು ಏನೋ ತೊಂದರೆಗಳು ಬಂದ್ರು, ಎಷ್ಟು ಏನೋ ಕಷ್ಟಗಳು ಬಂದ್ರು ಕೂಡ ವಸ್ತ್ರವನ್ನು ಅವ್ರು ಧಾರಣೆ ಮಾಡುವುದಿಲ್ಲ. ಮತ್ತು ವಸ್ತ್ರ ಧಾರಣೆ ಮಾಡ್ಕೊಂಡವರಿಗೆ ಮುನಿ ಅಂತ ಹೇಳಿಕೆ ಆಗುವುದಿಲ್ಲ. ಸಾಮಾನ್ಯವಾಗಿ ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ಐಲಕ್ ಶುಲ್ಲಕರದ್ದು ಕೂಡ ವಿಷಯ ಬಂತಿಲ್ಲಿ. ಅವ್ರಿಗೆ ದಿಗಂಬರ ಮುನಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅವ್ರಿಗೆ ದಿಗಂಬರ ಮುನಿ ಅಂತ ಹೇಳೋದು ಕೂಡ ಬಹಳ ದೊಡ್ಡ ತಪ್ಪಾಗತ್ತೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ ನಮ್ಮ ಸಂಘದಲ್ಲಿ ಸ್ವಸ್ತಿ ಸಾಗರ್ ಮಹಾರಾಜರ ಅಂತಿದ್ರು, ನಿಮ್ಗೆ ಗೊತ್ತಿದ್ದವ್ರು ಅಂತ ಅವ್ರ ಹೆಸರು ಹೇಳ್ತಾ ಇದ್ದೀನಿ. ಸ್ವಸ್ತಿ ಸಾಗರ್ ಮಹಾರಾಜರ ಅಂತ ಇದ್ರು, ಗೊತ್ತಿದೆ ನಿಮಗೆ. ಚಂದ್ರಪುರ ಸಾಗರ್ ಮಹಾರಾಜ್ ದೀಕ್ಷಾ ಕೊಟ್ಟಿದ್ರು ಅವರಿಗೆ. ಐಲಕ್ ಅವಸ್ಥೆಯಲ್ಲಿದ್ದರು. ಐಲಕ್ ಅವಸ್ಥೆಯಲ್ಲಿ ಇದ್ದಾಗ ನಮ್ಮ ಚಂದ್ರಪುರ ಸಾಗರ್ ಮಹಾರಾಜರವರಿಗೆ ಶ್ರಾವಕರು ಪಾಪ ಗೊತ್ತಿಲ್ಲದವರು ಜಯಕಾರ ಹಾಕ್ತಿದ್ರು. ಸ್ವಸ್ತಿ ಸಾಗರ್ ಮುನಿ ಮಹಾರಾಜ್ ಕಿ ಜಯ ಅಂದ್ಬಿಡ್ತಿದ್ರು. 105 ಐಲಕ್ ಶ್ರೀ ಸ್ವಸ್ತಿ ಸಾಗರ್ ಮುನಿ ಮಹಾರಾಜ್ ಕಿ ಜಯ ಅಂತಿದ್ರು. ಚಂದ್ರಪ್ರಭು ಸಾಗರ್ ಮಹಾರಾಜರು ಈ ಶಬ್ದಕ್ಕೆ ಅವರು ಅವಾಯ್ಡ್ ಮಾಡ್ತಿದ್ರು. ಅವರು ಈ ಶಬ್ದದ ಉಪಯೋಗ ಮಾಡಬೇಡ ಅಂತ ಹೇಳೋರು. ಅವರು ಯಾಕೆ? ಮುನಿ ಅಂತ ಶಬ್ದ ಬರಬಾರ್ದಲ್ಲಿ. ಐಲಕ್ ಶ್ರೀ ಸ್ವಸ್ತಿ ಸಾಗರ್ ಮಹಾರಾಜ್ ಕಿ ಜಯ ಅನ್ರಿ. ಮುನಿ ಅಂತ ಬಂದ್ರೆ ಮುಗಿದೋಯ್ತಲ್ಲಿ. ಮುನಿ ಎಲ್ಲಿದಾರ? ಅವರು ಶ್ರಾವಕರಿದಾರ. ಮುನಿ ಎಲ್ಲಿದಾರ? ಅವ್ರು ಶ್ರಾವಕರಿದಾರ. ಮುನಿ ಮತ್ತು ಶ್ರಾವಕ ಎರಡು ಇರೋದು ಶಬ್ದ. ಅವ್ರಿನ್ನೂ ಶ್ರಾವಕರಿದಾರ, ಅವ್ರಿಗಿನ್ನೂ ಲಂಗೋಟಿ ಇದೆ, ಅವ್ರನ್ನು ಶ್ರಾವಕರಿದಾರ. ಅವ್ರಿಗೆ ಮುನಿ ಅಂತ ಶಬ್ದ ಉಪಯೋಗ ಮಾಡಬೇಡ ಅಂತ ಹೇಳ್ತಿದ್ರು ಅವರು.
ಮುನಿ ಅಂತ ಶಬ್ದದ ಉಪಯೋಗ ಮಾಡಲೇಬಾರ್ದು ಅಂತ ಹೇಳಿದ್ರು ಅವರು. ಈ ರೀತಿ ನಮ್ಮದು ನಾವೇ ಹೇಳಬೇಕು, ಇನ್ನೊಬ್ರದ್ದು ನಾವು ಹೇಳಲ್ಲಪ್ಪ. ಈ ಪ್ರಕಾರ मुनिराज सदा बालकवत रहा करते हैं, जैसे बालक विकार से रहित होता है, माँ पिता दादा दादी नाना नानी मामा मामी फुआ फूफा चाचा चाची बहन जीजा अथवा नगर गांव घर मोहल्ले में ಬೇಹಿಚಕ ನಗ್ನ ಗುಮ रहते. ಇವೆಲ್ಲದರಲ್ಲಿ ಎಲ್ಲರ ಜೊತೆಗೆ ಬೇಹಿಚಕ, ಯಾವುದೇ ಪ್ರಕಾರದ ನಾಚಿಕೆ, ಯಾವುದೇ ಪ್ರಕಾರದ ಭಯ, ಯಾವುದೇ ಪ್ರಕಾರದ ವಿಕಲ್ಪಗಳನ್ನ ಇಟ್ಟುಕೊಳ್ಳದೆ, ಟೆನ್ಷನ್ ಇಟ್ಟುಕೊಳ್ಳದೆ ಅವರು ಬೇಜಿಚಕವಾಗಿ ಎಲ್ಲ ಕಡೆ ವಿಹಾರ ನಗ್ನ ರೂಪದಲ್ಲಿ ಅವರು ಹೋಗ್ಬಾರ್ದು ಮಾಡ್ತಿರ್ತಾರೆ. ಉಸೆ कोई भी अपने हाथों में ले लेता है, गोदी में बिठा लेता है, नग्न बालक को देख करके कोई अपना मुंह नहीं छुपाता. नग्ನ ಬಾಲಕರು ನೋಡಿ ಯಾರಾದ್ರು ಹಿಂಗ್ ಮಾಡ್ತಾರನ್ರಿ? ಆ ಬಾಲಕನ್ ನೋಡಿ ಯಾರೂ ಮಾಡುವುದಿಲ್ಲ. और बालक किसी को देख करके अपना मुंह नहीं छुपाता. ಬಾಲಕ ಯಾರನ್ನೋ ನೋಡಿ ಅದು ಕೂಡ ನಾಚಿಕೆ ಪಡುವುದಿಲ್ಲ. क्योंकि ಬಾಲಕ ವಾಸನಾ से रहित रहता है. ಬಾಲಕನ ಹತ್ರ ಯಾವುದೇ ಪ್ರಕಾರದ ವಾಸನೆಗಳು ಇರುವುದಿಲ್ಲ. ಬಾಲಕ ವಾಸನೆಯಿಂದ ರಹಿತನಿರ್ತಾನ. ಮನ ಶುದ್ಧವಾಲ ಹೇ, ಮನಸ್ಸಿಗಿರುತ್ತೆ ಅದರದು, ಬಾಲಕರದು ಶುದ್ಧವಾಗಿರುತ್ತೆ. ಬಾಲಕ ಕೋ ಪಾಪ ಪತಾ ನಹಿ ಹೋತಾ. ಬಾಲಕನಿಗೆ ಪಾಪ ಪುಣ್ಯ ಎಂತದ್ದು ಗೊತ್ತಿಲ್ಲ. ಅದಕ್ಕೆ ಪಾಪ ಕ್ಯಾ ಹೋತಾ ಹೇ, ಪುಣ್ಯ ಕ್ಯಾ ಹೋತಾ ಹೇ, ಆ ಬಾಲಕನಿಗೆ ಏನೋ ಗೊತ್ತಿರುವುದಿಲ್ಲ. ಯಹಿ ಕಾರಣ ಹೇ ಬಾಲಕ್ ಸಬ್ಕೋ ಪ್ರಿಯ ಹೋತಾ. ಅದೇ ಕಾರಣದಿಂದ ಆ ಬಾಲಕನಿರ್ತಾನೆ ಎಲ್ಲರಿಗೂ ಪ್ರಿಯವಾಗಿರ್ತಾನ. अस्पताल में छोटे छोटे से बालकों के चित्र लगे रहते हैं, बाजार में बालकों के नग्न चित्र बिकने को आते हैं. आखिर क्यों? मानतुंग स्वामी ने बालक का दृष्टांत दिया. एक बालक चंद्रमा को पकड़ने की चेष्टा करता है. आचार्य मानतुंग ಸ್ವಾಮಿಗಳು ಭಕ್ತಾಮೃತ ಸೂತ್ರದಲ್ಲಿ ಉದಾಹರಣೆ ಕೊಟ್ಟಾರ ನೋಡ್ರಿ. ಆ ಬಾಲಕ ಆ ನೀರಿನಲ್ಲಿ ಬಿದ್ದಿರುವಂತ ಚಂದ್ರನ ಚಿತ್ರವನ್ನು ಹಿಡಿಲಿಕ್ಕೆ ಹೋಗ್ತಾ ಇರುತ್ತೆ. ಅದು ಯಾಕೆ ಕೊಟ್ಟರು ಬಾಲಕನ ಉದಾಹರಣೆಯಲ್ಲಿ? ಯಾಕಂದ್ರೆ ವಾಸನೆಯಿಂದ ರಹಿತವಾಗಿದೆ ಆ ಜೀವ, ವಿಕಾರದಿಂದ ರಹಿತವಾಗಿದೆ ಆ ಜೀವ. ಅದಕ್ಕೆ ಆ ಬಾಲಕನ ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ. ಏಕ ಹಿರಣಿ ಅಪನೆ ಬಚ್ಚೆ ಕಿ ರಕ್ಷಾ ಕರ್ನೆ ಸಿಂಹ ಸೆ ಲಡ್ನೆ ಜಾತಿ ಹೇ. ಒಂದು ಹಿರಣ, ಮಾಂತುಂಗ ಸ್ವಾಮಿಗಳೇ ಕೊಟ್ಟಾರ ಉದಾಹರಣೆ ಇದು. ಒಂದು ಜಿಂಕೆ ಸಿಂಹದ ಜೊತೆಗೆ ಯುದ್ಧ ಆಡ್ಲಿಕ್ಕೆ ಹೋಗ್ಬಿಡುತ್ತೆ. ಅದು ಯಾಕೆ? ತನ್ನ ಮಗುವನ್ನು ಉಳಿಸೋದಕ್ಕೋಸ್ಕರ, ತನ್ನ ಬಾಲಕವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅದು ಹೋಗ್ತಾ ಇರುತ್ತೆ. अपने बछड़े से वात्सल्य भाव रखती है, बालक को पालने में क्यों झुलाया जाता है? ಬಾಲಕನನ್ನು ತೊಟ್ಲಲ್ಲಿ ಹಾಕಿ ನೀವು ಯಾಕೆ ತೂಗುತ್ತೀರಾ? ಬಾಲಕ ಹಿ ಕ್ಯೋ ಸುಮೇರು ಪರ್ವತ ಪರ್ ದೇವತಾ ಅಭಿಷೇಕ ಕರ್ತೆ. ಬಾಲಕಂದ ಯಾಕೆ ಸುಮೇರು ಪರ್ವತದ ಮೇಲೆ ಅಭಿಷೇಕ ಆಗುತ್ತದೆ ಅನ್ನೋಂತ ಅನೇಕ ಪ್ರಶ್ನೆಗಳು ಬರ್ತಾವ. ಬಾಲಕ ಹಿ ಕ್ಯೋ ಲೋರಿ ಗಾಕಕ್ಕೆ ಸುಲಾಯ ಜಾತಾ ಹೇ. ಬಾಲಕನಿಗೆ ಯಾಕೆ ಲಾಲಿ ಹಾಡು ಹೇಳಿ ನೀವು ಮಲಸ್ತೀರಾ? ಇವೆಲ್ಲ ಉದಾಹರಣೆಗಳು ಬರ್ತವೆ. ಯಾಕೆಂದ್ರೆ ಅದು ಬಹಳ ಪ್ರಿಯವಾಗಿರುತ್ತೆ. ಅದು ಬಾಲಕ ಏನಿರುತ್ತೆ? ಬಹಳ ಪ್ರಿಯವಾಗಿರುತ್ತೆ. ಅದೇ ರೀತಿ ಅದೇ ಪ್ರಕಾರ ವಾಸನೆಯಿಂದ ರಹಿತವಾಗಿರುತ್ತದೆ. ಕಾರಣ ಹೇ ಕಿ ಬಾಲಕ್ ಪರ್ ಸಬ್ ಮೋಹಿತ ಹೋತೆ ಹೇ. ಎಲ್ಲರೂ ಆ ಬಾಲಕನ ಮೇಲೆ ಮೋಹಿತರಾಗಿರ್ತಾರ. ಬಾಲಕ್ ಕಿಸಿ ಪರ್ ಮೋಹಿತ ನಹಿ ಹೋತಾ ಹೇ. ಬಾಲಕ ಯಾರ ಮೇಲೂ ಮೋಹಿತ ಆಗುವುದಿಲ್ಲ. ಆದ್ರೆ ಬಾಲಕನ ಮೇಲೆ ಎಲ್ಲರೂ ಮೋಹಿತರಾಗಿರ್ತೀರಾ. ಆ ಪ್ರಕಾರ ಇಲ್ಲಿ ಬಾಲಕ್ ಕಿಸಿ ಪರ್ ಭಿ ಮೋಹಿತ ನಹಿ रहता है. सब बालक किसी पर मोहित नहीं होता है. ಬಾಲಕ್ की प्रत्येक चेष्टा मनमोहक होती है. ಬಾಲಕ್ ಪ್ರತಿಯೊಂದು ಚೇಷ್ಟೆ ಏನು ಬೈದ್ರು ಕೂಡ ನಮ್ಗೆ ಖುಷಿ ಆಗ್ತಾ ಇರುತ್ತೆ. ಅವಾಗ ಆ ಬಾಲಕ ನಮಗೇನು ಬೈದ್ರು, ನಮಗೇನಾದ್ರೂ ಅಂದ್ರು, ಒದ್ರು, ಹೊಡೆದ್ರು, ನಮ್ಗೆ ಅದೇನಾಗ್ತಾ ಇರುತ್ತೆ? ಖುಷಿ ಆಗ್ತಾ ಇರುತ್ತೆ. ಪ್ರತಿಯೊಂದು ಚೇಷ್ಟೆ, ಪ್ರತಿಯೊಂದು ಕ್ರಿಯೆ ನಮಗೇನಾಗ್ತಾ ಇರುತ್ತೆ? ಖುಷಿ ಕೊಡ್ತಾ ಇರುತ್ತೆ ಅದು ಅಂತ ಹೇಳಿ ಹೇಳ್ತಾರ. ಬಾಲಕ अपने हाथ से नहीं खाता है, उसे खिलाया जाता है. ಬಾಲಕ ತನ್ನ ಕೈಯಿಂದ ತಿನ್ನೋದಿಲ್ಲ, ಅದಕ್ಕೆ ನಾವು ತುತ್ತು ಮಾಡಿ ಹಾಕ್ತಿರ್ತೀವಿ. ಈ ಪ್ರಕಾರ खिलाया जाता है. मुनिराज भी विकार से रहित होते हैं. यही कारण है सर्वत्र सर्वकाल दिगंबर रहते. ಮುನಿಗಳು ಕೂಡ ವಿಕಾರದಿಂದ ರಹಿತರಾಗಿರ್ತಾರ. ಅದೇ ಕಾರಣದಿಂದ ಸರ್ವತ್ರ ಸರ್ವಕಾಲ ಎಲ್ಲಾ ಪ್ರಕಾರದ ಕಾಲದಲ್ಲಿ ಅವರು ದಿಗಂಬರರಾಗಿರ್ತಾರ. ಅವರು ಭಾರತ के प्रत्येक नगर नगर में भ्रमण करते रहते. ಭಾರತದ ಪ್ರತಿಯೊಂದು ನಗರದಲ್ಲಿ ಅವರು ಭ್ರಮಣ ವಿಹಾರ ಮಾಡ್ತಿರ್ತಾರ. आहार के समय जब मुनिराज को अपने हाथों से पड़गाते विनय के साथ उच्चासन पर विराजमान करते हैं. मुनिराज का फोटो सब अपने घर घर पर लगा लेते हैं. साधु को देख करके आप
मुंह नहीं छुपाते, साधु आपको देख करके मुंह नहीं छुपाते हैं. ಸಾಧುಗಳನ್ನು ನೋಡಿ, ದಿಗಂಬರ ಮುನಿಗಳನ್ನು ನೋಡಿ ನೀವು ನಿಮ್ಮ ಕಣ್ಣು ಮುಚ್ಕೊಳ್ಳೋದಿಲ್ಲ, ಮುಖ ಮುಚ್ಕೊಳ್ಳೋದಿಲ್ಲ. ಅಥವಾ ಮುನಿಗಳು ನಿಮ್ಮನ್ನು ನೋಡಿ ಅವರು ಮುಖ ಮುಚ್ಕೊಳ್ಳಲ್ಲ, ಕಣ್ಣು ಮುಚ್ಕೊಳ್ಳಲ್ಲ. ಯಾಕಂದ್ರೆ ಅವರಿಗೆ ವಿಕಾರ ವಾಸನೆಗಳು, ಪಂಚೇಂದ್ರಿಯ ವಿಷಯ ವಾಸನೆಗಳು ಯಾವುದು ಅವರಿಗೆ ಇರುವುದಿಲ್ಲ. क्योंकि साधु का जीवन अत्यंत पवित्र होता है. साधुಗಳ ಜೀವನ ಏನಿರುತ್ತೆ ಅತ್ಯಂತ ಪವಿತ್ರವಾಗಿರುತ್ತದೆ. ಮುನಿರಾಜ್ को देख करके आप मोहित होते होंगे. ಮುನಿರಾಜರನ್ನು ನೋಡಿ ನೀವು ಮೋಹಿತರಾಗ್ತಿರಬಹುದು, ಮುನಿರಾಜ್ ಆಪ್ ಪರ ಮೋಹಿತ್ ನಹಿ ಹೋತೆ. ಮುನಿಗಳನ್ನ ನೋಡಿ ಕೆಲವೊಬ್ರು ಮೋಹಿತರಾಗ್ತಿರ್ತಾರ, ಆದ್ರೆ ಮುನಿಗಳು ಯಾವುದೇ ಕಾರಣಕ್ಕೆ ನಿಮ್ಮ ಮೇಲೆ ಮೋಹಿತರು ಆಗುವುದಿಲ್ಲ. ಮೋಹಿತ್ ನಹಿ ಹೋತೆ ಹೇ. ವಿಕಾರ ರಹಿತ ಪುರುಷ ಕಿಸಿ ಪರ ಮೋಹಿತ್ ನಹಿ ಹೋತಾ, ವಿಕಾರಿ ಆದಮಿ ಮೋಹಿತ್ ಹೋತಾ ಹೇ. ವಿಕಾರದಿಂದ ರಹಿತರಾಗಿರುವಂತಹ ಪುರುಷರು ಇನ್ನೊಬ್ಬರ ಮೇಲೆ ಯಾವತ್ತೂ ಮೋಹಿತ ಆಗುವುದಿಲ್ಲ. ಮತ್ತು ಮೋಹಿತರು ಯಾರಾಗ್ತಾರ ಅವರು ವಿಕಾರಿಗಳಿರ್ತಾರ ಅಂತಿಕೊಳ್ಬೇಕು. ವಿಕಾರಿ ಆದಮಿ ಮೋಹಿತ್ होता है. ಮುನಿರಾಜ್ की चेष्टा बालकवत होती है. ಮುನಿಗಳ ಚೇಷ್ಟೆ ಹೇಗಿರುತ್ತೆ ಅಂತಂದ್ರೆ ಬಾಲಕರ ಸಮಾನವಾಗಿರುತ್ತೆ. ಬಾಲಕ ಮುನಿ ನಹಿ ಹೋತೆ ಹೇ. ಮುನಿಗಳು ಮಾಡುವಂತ ಪ್ರತಿಯೊಂದು ಕ್ರಿಯೆ ಹೇಗಿರುತ್ತೆ ಬಾಲಕರ ಸಮಾನವಾಗಿರುತ್ತೆ. ಆದ್ರೆ ಮುನಿಗಳು ಬಾಲಕರಾಗಿರುವುದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ಮುನಿರಾಜ್ की चेष्टा बालकवत होती है, बालक मुनि नहीं होते हैं, परंतु बालक मुनिवत होता है ಅಂತ ತಿಳ್ಕೊಳ್ಬೇಕಿಲ್ಲಿ. बालक को मुनि की उपमा दी, परंतु मुनि को बालक की उपमा नहीं. बालक को मुनि की उपमा होती है, बालक उपमा दी है, परंतु मुनि को बालक की उपमा से विभूषित किया है. अहो जैन दर्शन में नयों का न्याय अनुकरणीय है. मुनिराज सदा बालकवत रहते हैं. आहार के समय मुनिराज मौन रहते हैं, बालक मुख रहता है. बालक को माँ जो खिलाती है चुपचाप वह खा लेता है. उसी प्रकार मुनिराज के लिए श्रावक आहार रूखा सूखा शुद्ध प्रासुक जो देते हैं उसे शांत भाव से ग्रहण कर लेते हैं. संयम को धारण करने वाले प्राणी का मन दूषित नहीं होता है. कितनी भी समस्या आ जाए परंतु मुनिराज वस्त्र धारण नहीं करते हैं, कपड़े नहीं पहनते हैं. ಆಗಮ में 5 प्रकार के वस्त्र का उल्लेख मिलता है. ಆಗಮದಲ್ಲಿ 5 ಪ್ರಕಾರದ ವಸ್ತ್ರಗಳ ಉಲ್ಲೇಖ ಸಿಗುತ್ತದೆ. ಯಾವುದಂದ್ರೆ ಅಂಡಜ, ವೋಂಡಜ, ವಕ್ಕಜ, ಚರ್ಮಜ ಮತ್ತು ರೋಮಜ. ಹೀಗೆ 5 ಪ್ರಕಾರದ ವಸ್ತ್ರಗಳ ಉಲ್ಲೇಖ ಆಗಮದಲ್ಲಿ ಸಿಗುತ್ತದೆ. ಆ ಉಲ್ಲೇಖವನ್ನು ನಾಳೆ ನಾವು ಸಂಕ್ಷಿಪ್ತದಲ್ಲಿ ತಿಳ್ಕೊಳ್ಳೋಣ. बोधि समाधि परिणाम शुद्धि सात्मोपलब्धि शिव सौख्य सिद्धि चिंतामणिं चिंतित वस्तु दाने त्वामन्द्यमानस्य ममास्तु देवी. नमो अरिहन्तानं नमो सिद्धानं नमो आयर्याणं नमो उवच्छायानं नमो लोये सवसाहुनम. जय बोलो द्वादशांग जिनवानी माता की.